ಸೊ ಕನ್ನಡಕ್ಕೆ ಸಂಬಂಧಪಟ್ಟಂತೆ 10 ಕನ್ನಡ ಗ್ರಾಮರ್ ಏನಿದೆ, ಕನ್ನಡ ವರ್ಣಮಾಲೆಯಿಂದ ಸಂಧಿಗಳು, ಸಮಾಸಗಳು ಮತ್ತು ವಿಭಕ್ತಿ ಪ್ರತ್ಯಯಗಳು, ನಾಮಪದಗಳು, ಕ್ರಿಯಾಪದಗಳು, ಅದಕ್ಕೆ ಸಂಬಂಧಪಟ್ಟಂತೆ 125 ಕ್ವಶನ್ಸ್ಗಳು MCQಸ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್, ಎಲ್ರಿಗೂ ನಮಸ್ತೆ. ಫಸ್ಟ್ ಕ್ವಶನ್ ಹೀಗಿದೆ: ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ 49, 50, 51, 52. ಆನ್ಸರ್ ಆಪ್ಷನ್ 1, 49 ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಒಟ್ಟು ಅಕ್ಷರಗಳು ಆಗುತ್ತವೆ. ಸೊ ಇದು ಫಸ್ಟ್ ಕ್ವಶನ್ ನಾವು ಬೇಸಿಕ್ ಆಗಿ ನೋಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಕನ್ನಡ ವರ್ಣಮಾಲೆಯಲ್ಲಿರುವ ಮುಖ್ಯವಾದ ವಿಭಾಗಗಳು ಎಷ್ಟು ಅಂತ ಕೇಳಿದರೆ, ಕನ್ನಡ ವರ್ಣಮಾಲೆಯಲ್ಲಿರುವ ಮುಖ್ಯವಾದ ವಿಭಾಗಗಳು ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಆನ್ಸರ್ ಆಪ್ಷನ್ 3, ಆಪ್ಷನ್ ಬಿ 3. ಆಪ್ಷನ್ ಬಿ 3 ಯಾವುದೇದಂತ ಹೇಳಿ ನಮ್ಗೆ ಗೊತ್ತಿದೆ. ಕನ್ನಡ ವರ್ಣಮಾಲೆಯಲ್ಲಿ 3ನ ಮಾಡಿ ನಾವು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು ಅಂತ ಅಲ್ವಾ. ಸೊ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು 3 ಪಾರ್ಟಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್: ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ನಮಗೆ ಸ್ವರಗಳು ಅಂತ ಗೊತ್ತಿದೆ. ಸ್ವತಂತ್ರವಾಗಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳನ್ನ ಸ್ವರಾಕ್ಷರಗಳು ಅಂತ ಹೇಳ್ತೀವಿ. ಸೊ ಅವು ಬಂದು ಹಾ ಇಂದ ಹೌ ತನಕ ಬರುತ್ತೆ. ಸೊ ಒಟ್ಟು ಎಷ್ಟು ಅಕ್ಷರಗಳು ಬರ್ತವೆ ಹಾ ಇಂದ ಹೌ ತನಕ? ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು 3 ಸಹ ಬರುತ್ತೆ ಕನ್ನಡ ವರ್ಣಮಾಲೆಯಲ್ಲಿ. ಸ್ವರಗಳು, ವ್ಯಂಜನಗಳು ಅಷ್ಟೇ ಅಲ್ಲ, ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತ 3 ಟೈಪಲ್ಲಿ 3 ವಿಭಾಗಗಳನ್ನು ವಿಂಗಡಣೆನ ಮಾಡ್ತೀವಿ. ಸ್ವರಗಳು ಅಂತ ಹೇಳಿದಾಗ ಹಾ ಇಂದ ಹೌ ತನಕ, ಯೋಗವಾಹಕಗಳು ಒಂದು ಹಮ್, ಅಹ, ಆ್ಯಂಡ್ ವ್ಯಂಜನಗಳು ಅಂತ ಹೇಳಿದಾಗ ಕಾಟು, ಳ. ಆ್ಯಂಡ್ ನೆಕ್ಸ್ಟು ಕನ್ನಡ ವರ್ಣಮಾಲೆ ಇರ್ತಕ್ಕಂಥ ಸ್ವರಾಕ್ಷರಗಳ ಸಂಖ್ಯೆ ಯಾವುದು? ಆಪ್ಷನ್ ಸಿ 13. ಆಪ್ಷನ್ ಸಿ 13. ಒಟ್ಟು ಹಾ ಇಂದ ಹೌ ತನಕ ಒಟ್ಟು 13 ಅಕ್ಷರಗಳು ಬರ್ತವೆ. ಅದರಲ್ಲಿ ನಾವು ಡಿವೈಡ್ ಮಾಡ್ತೀವಿ ರಸಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ ಅಂತ. ಬಟ್ ಪ್ಲುತಸ್ವರ ಇಲ್ಲಿ ಕೌಂಟ್ ಆಗೋದಿಲ್ಲ, ಓನ್ಲಿ ರಸಸ್ವರ ಮತ್ತು ದೀರ್ಘಸ್ವರ ಮಾತ್ರ ನಾವು ಕೌಂಟ್ ಮಾಡ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ರಸಸ್ವರ, ದೀರ್ಘಸ್ವರ ಒಟ್ಟು ಟೋಟಲ್ ಆಗಿ ಸ್ವರಗಳು ಬಂದು 13. ಸೊ ಇಲ್ಲಿ ದೀರ್ಘಸ್ವರವನ್ನು ಕೇಳಿದರೆ, ಸೊ ದೀರ್ಘಸ್ವರ ಅಂತ ಹೇಳಿದಾಗ 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ನಾವು ದೀರ್ಘಸ್ವರಗಳು ಅಂತ ಹೇಳ್ತೀವಿ. ಸೊ 2 ಮಾತ್ರ ಕಾಲದಲ್ಲಿ ಅಂತ ಹೇಳಿದಾಗ ಯಾವುದೇ ಬರುತ್ತೆ? ಆ ಮತ್ತು ದೀರ್ಘಸ್ವರ ಅಂತ ಹೇಳಿದಾಗ ಆ 2ನೇ ಹಾ ಬರುತ್ತೆ, 2ನೇ ಈ ಬರುತ್ತೆ, ಆ್ಯಂಡ್ ಉ ಆ್ಯಂಡ್ ರು ಯಾವುದು ಬರೋದಿಲ್ಲ, ಎ ಮತ್ತು ಹೈ ಬರುತ್ತೆ, ಆ್ಯಂಡ್ ಓ ಔ. ಒಟ್ಟು ಎಷ್ಟು ಬರುತ್ತೆ? 1, 2, 3, 4, 5, 6, 7. ಆಪ್ಷನ್ ಬಿ 7. ಆ್ಯಂಡ್ ನೆಕ್ಸ್ಟ್ ಸ್ವರಗಳು, ರಸಸ್ವರಗಳು ಅಂತ ಹೇಳಿದಾಗ 6 ಬರುತ್ತೆ, ದೀರ್ಘಸ್ವರಗಳು 7 ಬರುತ್ತೆ. ಟೋಟಲ್ ಆಗಿ ಸ್ವರಗಳು ಬಂದು 13. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ 5ನೇ ಕ್ವೆಶನ್ ಹೀಗಿದೆ: ಉ ಎನ್ನುವುದು ಏನು ಅಂತ ಕೇಳಿದರೆ, ಪ್ಲುತಸ್ವರ, ದೀರ್ಘಸ್ವರ, ವ್ಯಂಜನ, ಹ್ರಸ್ವಸ್ವರ. ಉ ಅಂತಕ್ಕಂಥದ್ದು ಹೂ ಬಂದು ಈಗ ತಾನೇ ಹೇಳಿದ್ವಿ, ದೀರ್ಘಸ್ವರ 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರ. ಹಾಗಾಗಿ ಇದು ಬಂದು ನಮಗೆ ದೀರ್ಘಸ್ವರ. ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್: ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳು ಎಷ್ಟು ಅಂತ ಕೇಳಿದರೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಾಕ್ಷರಗಳು ಎಷ್ಟು? ವ್ಯಂಜನಗಳು ಅಂತ ಹೇಳಿದಾಗ ಇಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ 2 ಬರುತ್ತೆ. ಸೊ ವ್ಯಂಜನಗಳು ಬಂದು ಟೋಟಲ್ ಆಗಿ 34. ಆಪ್ಷನ್ ಡಿ. ಆಪ್ಷನ್ ಡಿ 34. ಇಲ್ಲಿ ಬರ್ತಕ್ಕಂಥದ್ದು 2 ವ್ಯಂಜನಗಳಲ್ಲಿ 2 ವಿಧ
ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂತ ಹೇಳಿದಾಗ 25 ಅಕ್ಷರ ಬರುತ್ತೆ ಕಾ ಟು ಮಾ ತನಕ. ಆ್ಯಂಡ್ ಅವರ್ಗೀಯ ವ್ಯಂಜನ ಬಂದು ಯಾ ಟು ಳ 9 ಅಕ್ಷರ ಬರುತ್ತೆ. ಟೋಟಲ್ ಆಗಿ 34 ಅಕ್ಷರಗಳು. ಎಸ್ ಆ್ಯಂಡ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಫ್ರೆಂಡ್ಸ್ ನೋಡಿ, ಇದು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವರ್ಗೀಯ ವ್ಯಂಜನಗಳು ಕೇಳಿದರೆ ಹೀಗೆ ಹೇಳಿದ್ವಲ್ಲ, ಒಟ್ಟು ವರ್ಗೀಯ ವ್ಯಂಜನಗಳು ಅಂತ ಹೇಳಿದಾಗ ವರ್ಗೀಯ ವ್ಯಂಜನ ಕಾ ಟು ಮಾ ಒಟ್ಟು 25. ಆಪ್ಷನ್ ಎ. ಎಸ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಅವರ್ಗೀಯ ವ್ಯಂಜನ ಒಟ್ಟಿನಲ್ಲಿ ಇಲ್ಲಿ ಏನಂತ ಹೇಳ್ತೀವಿ ಅಂದರೆ, ವರ್ಗೀಯ ವ್ಯಂಜನ ಅಂತ ಹೇಳಿದ್ರೆ ಗುಂಪನ್ನು ಹೊಂದಿರತಕ್ಕಂಥ ಅಕ್ಷರ, ಗುಂಪುಳ್ಳ ಅಕ್ಷರಗಳಿಗೆ ವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ವರ್ಗಗಳನ್ನಾಗಿ ಗುಂಪುಗಳನ್ನಾಗಿ ಮಾಡಿರ್ತಾರೆ ಅಲ್ಲಿ. ಆ್ಯಂಡ್ ಅವರ್ಗೀಯ ವ್ಯಂಜನ ಅಂತ ಹೇಳಿದ್ರೆ ಇಲ್ಲದೇ ಇರತಕ್ಕಂಥ ಅಕ್ಷರಗಳನ್ನು ನಾವೇನಂತೀವಿ, ವ್ಯಂಜನಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಟೋಟಲ್ ಆಗಿ ಇದು ಬಂದು ಎಷ್ಟು ಅಂದರೆ ಆಪ್ಷನ್ ಡಿ 9. ಯಾ ಟು ಳ. ಯಾ ಟು ಳ ಬಂದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ, ಇವುಗಳಲ್ಲಿ ಒಂದು ಅವರ್ಗೀಯ ವ್ಯಂಜನವಾಗಿದೆ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಒಂದು ಅವರ್ಗೀಯ ವ್ಯಂಜನ ಹೆಸರು. ಅವರ್ಗೀಯ ವ್ಯಂಜನ 9 ಇದಾವೆ. ಯಾ ಟು ಳ ಅಂತ ಹೇಳಿದ್ವಿ, ಅದರಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಬಿ ವಾ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಕೇದಗೆ ಎನ್ನುವಲ್ಲಿ ಕೆ ಎನ್ನುವುದು ಏನು ಅಂತ ಕೇಳಿದರೆ, ಸೊ ಆನ್ಸರ್ಸ್ ಮಾಡಿ. ಪರ್ಸ್ನಲ್ ಇನ್ಫಾರ್ಮೇಷನ್ನು ವಿಡಿಯೋದಲ್ಲಿ ಚಾಟ್ ಮಾಡಬೇಡಿ. ಎಸ್, ಕೇದಗೆ ಎನ್ನುವಲ್ಲಿ ಕೆ ಎನ್ನುವುದು ಏನು? ಸಹಜ ವ್ಯಂಜನ, ಗುಣಿತಾಕ್ಷರ, ಸಂಯುಕ್ತಾಕ್ಷರ ಆ್ಯಂಡ್ ದೀರ್ಘಸ್ವರ. ಎಸ್ ಎಸ್ ವೆರಿ ಗುಡ್. ಆನ್ಸರ್ ಬಂದು ಕೆ ಅಂತಕ್ಕಂಥದ್ದು ಗುಣಿತಾಕ್ಷರ. ಆಪ್ಷನ್ ಬಿ ಗುಣಿತಾಕ್ಷರ. ಸಂಯುಕ್ತಾಕ್ಷರ ಬರಲ್ಲ. ಆ್ಯಂಡ್ ದೀರ್ಘಸ್ವರನೂ ಸಹ ಬರುತ್ತೆ, ಬಟ್ ದೀರ್ಘಸ್ವರ ಅಂತ ಹೇಳಿದಾಗ ಎಲ್ಲಿ ಸ್ವರ ಅಂತ ಕೊಟ್ಟಿದ್ದ ನೋಡಿ. ಸೊ ಹಾಗೇನು ಸ್ವರ ಮಾತ್ರ ತೊಗೊಳ್ಬೇಕಾಗುತ್ತೆ. ಏನು ಹಾ ಊ ಈ ಥರ ಇದೆ, ಅದನ್ನು ತೊಗೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಕೆ ಅಂತಕ್ಕಂಥದ್ದು ಗುಣಿತಾಕ್ಷರ. ಕು ಪ್ಲಸ್ ಎ ಕೆ ಅಂತ ಆಗುತ್ತೆ. ಸೊ ಇದು ಬಂದು ಗುಣಿತಾಕ್ಷರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಹಗ್ಗ ಎನ್ನುವಲ್ಲಿ ಘ ಎನ್ನುವುದು ವರ್ಗೀಯ ವ್ಯಂಜನ, ದೀರ್ಘಸ್ವರ, ಸಜಾತಿಯ ಸಂಯುಕ್ತಾಕ್ಷರ, ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕೊಟ್ಟಿದ್ದಾರೆ. ಎಸ್, ಹಗ್ಗ ಅಂತಕ್ಕಂಥದ್ದು ಗಾಲಿ ಗಾ ಒತ್ತಕ್ಷರ ಇದೆ, ಬಟ್ ಇದು ಏನು ಸಜಾತಿಯ ಒತ್ತಕ್ಷರ. ಗಾಗೆ ಅದೇ ಜಾತಿಯ ಒಂದು ಒತ್ತಕ್ಷರ ಬಂದಿರೋದ್ರಿಂದ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ಸೊ ಇದಕ್ಕೆ ಗಾಗೆ ಬೇರೆ ಒಂದು ಜಾತಿಯ ಒತ್ತಕ್ಷರ ಬಂದಿದೆ, ಬೇರೆ ಒಂದು ವ್ಯಂಜನ ಬಂದಿದೆ, ಅದೇನಾಗ್ತಿತ್ತು ವಿಜಾತಿ ಆಗ್ತಿತ್ತು. ಗಾಗೆ ಗಾದೆ ಜಾತಿಯ ಒಂದು ಒತ್ತಕ್ಷರ ಬಂದಿರೋದ್ರಿಂದ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಎಸ್, ಆನ್ಸರ್ ಬರ್ತಿದೆ. ವೆರಿ ಗುಡ್. ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಇವುಗಳಲ್ಲಿ ಒಂದು ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ವಿಜಾತಿ ಅಂತ ಹೇಳಿದಾಗ ಒಂದು ವ್ಯಂಜನಕ್ಕೆ ಬೇರೆ ಇನ್ನೊಂದು ವ್ಯಂಜನ ಬಂದು ಸೇರ್ಕೊಳ್ತಕ್ಕಂಥದ್ದು ಒತ್ತಕ್ಷರವಾಗಿ. ಸೊ ಅದು ನಾವೇನಂತೀವಿ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆನ್ಸರ್ ಇಲ್ಲಿ ತಾಗೆ ತಾನೇ ಬಂದಿದೆ, ಡಾಗೆ ಡಾ ಬಂದಿದೆ, ದಾಗೆ ದಾ ಬಂದಿದೆ. ಸ್ತ್ರೀ ಅಂತಕ್ಕಂಥದ್ದಕ್ಕೆ ಸಾಗೆ ತಾವತ್ತು ಮತ್ತು ರಾವತ್ತು ಒತ್ತಕ್ಷರ ಬಂದಿರೋದ್ರಿಂದ ಇದು ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಎಸ್, ವೆರಿ ಗುಡ್. ಇವುಗಳಲ್ಲಿ ಒಂದು ಕಂಠ್ಯ ವರ್ಣವಾಗಿದೆ ಅಂತ ಕೇಳಿದರೆ, ಇವುಗಳಲ್ಲಿ ಒಂದು ಕಂಠ್ಯ ವರ್ಣವಾಗಿದೆ. ಸೊ ನಮ್ಗೆ ಗೊತ್ತಿದೆ ಇಲ್ಲೇನಿದೆ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಅಂತ ಬರುತ್ತಲ್ಲ. ಸೊ ವರ್ಗೀಯ ವ್ಯಂಜನದಲ್ಲಿ ಒಟ್ಟು 5 ವರ್ಗಗಳನ್ನು ಮಾಡ್ತೀವಿ ನಾವಿಲ್ಲಿ. ಕಂಠ್ಯ, ತಾಲವ್ಯ, ಮೂರ್ಧವ್ಯ, ದಂತ್ಯ, ಓಷ್ಠ್ಯ ಅಂತ. ಸೊ ಅದರಲ್ಲಿ ಕ ವರ್ಗ ಏನಿದೆ ಅದನ್ನು ನಾವೇನಂತ ಹೇಳ್ತೀವಿ ಕಂಠ್ಯ ಅಂತ ಹೇಳ್ತೀವಿ. ಕವರ್ಗವನ್ನು ಕಂಠ್ಯ ಅಂತ ಹೇಳ್ತೀವಿ. ಸೊ ಕವರ್ಗದಲ್ಲಿ ಬರ್ತಕ್ಕಂಥ ಕಂಠ್ಯ ಅಕ್ಷರ ಯಾವುದ್ಯಾವುದು ಕ ಕ ಘ ಗ ಅಂತ ಬರುತ್ತೆ. ಸೊ ಹಾಗಾಗಿ ಆನ್ಸರು ಗ ಅಂತಕ್ಕಂಥದ್ದು ಕಂಠ್ಯ ವರ್ಣವಾಗಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಸ್ ಎಸ್ ವೆರಿ ಗುಡ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ನಾ ಎನ್ನುವುದು ದಂತ್ಯವರ್ಣ, ನಾಸಿಕವರ್ಣ, ತಾಲವ್ಯ, ಕಂಠನಾಸಿಕವರ್ಣ ಅಂತ ಕೊಟ್ಟಿದ್ದಾರೆ. ಸೊ ನಾ ಬರ್ತಕ್ಕಂಥದ್ದು ಟವರ್ಗದಲ್ಲಿ. ಸೊ ಅಲ್ವಾ ಟವರ್ಗ ಕ ಅಂತಕ್ಕಂಥದ್ದು ಕಂಠ್ಯ. ಆ್ಯಂಡ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾ ಕೊಟ್ಟಿದ್ದಾರೆ. ಟವರ್ಗದಲ್ಲಿ ಬರ್ತಕ್ಕಂಥದ್ದು ಯಾವ ಒಂದು ವರ್ಣ ಅಂತ ಹೇಳಿದಾಗ ಎಸ್ ನಾ ಅಂತಕ್ಕಂಥದ್ದು ನಾಸಿಕ. ಆಪ್ಷನ್ ಬಿ
ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಣಕ್ಕೆ ಸಂಬಂಧಪಟ್ಟಂತೆ ವರ್ಣ ಮೀನ್ಸ್ ಅಕ್ಷರ ಅಂತ ಹೇಳ್ತೀವಿ, ವರ್ಗ ಅಲ್ಲ, ವರ್ಣ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ನಾಸಿಕ, ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಬರ್ತಕ್ಕಂಥದ್ದು ಏನಿದೆ ಇನ್ಯ ನಾಮ ಅಂತಕ್ಕಂಥದ್ದು ಆ ವರ್ಗಕ್ಕೆ ಸೇರ್ತಕ್ಕಂಥದ್ದು ನಾಸಿಕ ಅಕ್ಷರಗಳು, ನಾಸಿಕ ವರ್ಣ. ಎಸ್, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಗುಣವಾಗಿ ಸೇರುವುದನ್ನು ಏನಂತ ಕರೀತಾರೆ? ಆದೇಶ ಸಂಧಿ, ಸಂಧಿ ಕಾರ್ಯ, ಪ್ರಕೃತಿ ಭಾವ, ಸಂಧಿ. ಎಸ್ ಆನ್ಸರ್, ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಗುಣವಾಗಿ ಸೇರ್ತಕ್ಕಂಥದ್ದು ನಾವೇನಂತೀವಿ? ಸಂಧಿ ಅಂತ ಹೇಳ್ತೀವಿ. ಆಪ್ಷನ್ ಡಿ. ಸೊ ಬಿಡಿಸ್ತಕ್ಕಂಥದ್ದು ಸಂಧಿ ಕಾರ್ಯ ಆಗುತ್ತೆ, ಸೇರಿಸ್ತಕ್ಕಂಥದ್ದು ಸಂಧಿ ಅಂತ ಹೇಳ್ತೀವಿ. ಯಾವ ಒಂದು ಸಂಧಿಯನ್ನು ಬಿಡಿಸೋದಕ್ಕೆ ಆಗೋದಿಲ್ವೋ ಅಂಥ ಒಂದು ಪದಗಳನ್ನ ನಾವು ಪ್ರಕೃತಿ ಭಾವ ಅಂತ ಹೇಳ್ತೀವಿ. ಪದಗಳನ್ನು ಬಿಡಿಸೋಕ್ಕಾಗದೇ ಇರ್ತಕ್ಕಂಥ ಪ್ರಕೃತಿ ಭಾವ ಅಂತ ಹೇಳ್ತೀವಿ. ಆ್ಯಂಡ್ ಆದೇಶ ಸಂಧಿ ಬಂದು ಅದು ಸಪ್ರೇಟ್ ಆಗುತ್ತೆ. ಇದಕ್ಕೆ ಆನ್ಸರ್ ನಾವು ನೋಡ್ತಾ ಹೋದಾಗ ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಗುಣವಾಗಿ ಸೇರ್ತಕ್ಕಂಥದ್ದು ನಾವು ಸಂಧಿ ಅಂತ ಹೇಳ್ತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಸ್ ಆನ್ಸರ್ ಬಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಧಿ ಕಾರ್ಯ ಅಂತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಾ. ಸೊ ಆನ್ಸರ್ ನೀವು ನೋಡಿರ್ಬೋದು ಬುಕ್ಸ್ಗಳಲ್ಲಿ ಅಥವಾ ಅಪ್ ಟು ಪ್ರೈಮರಿಯಿಂದ ಬರ್ತಾ ಇದೆ. ಅಕ್ಷರಗಳನ್ನು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಗುಣವಾಗಿ ಸೇರಿಸಿದ ನಾವು ಸಂಧಿ ಅಂತ ಹೇಳ್ತೀವಿ. ಸಂಧಿ ಡೆಫಿನೇಷನ್ನೇ ಕೊಡುತ್ತೆ, ಅದು ಸಂಧಿ ಎಂದರೆ ಏನು ಅಂತಕ್ಕಂಥ ಪಾಯಿಂಟ್ ನಾವು ತಗೊಳ್ತಾ ಹೋದಾಗ ಆ ಒಂದು ಸಂಧಿ ಅಂತಕ್ಕಂಥ ಅರ್ಥ ಡೆಫಿನೇಷನ್ನೇ ಕೊಡುತ್ತೆ. ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಗುಣವಾಗಿ ಬಂದು ಸೇರ್ತಕ್ಕಂಥದ್ದನ್ನ ನಾವು ಸಂಧಿ ಅಂತ ಹೇಳ್ತೀವಿ. ಎಸ್ ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಆದೇಶ ಸಂಧಿಯಾದಾಗ ಏನಾಗುತ್ತೆ ಅಂತ ಕೇಳಿದರೆ, ಆದೇಶ ಸಂಧಿ ಅಂತಕ್ಕಂಥದ್ದಕ್ಕೆ ಒಂದು ಅಕ್ಷರ ಕಾಣದಾಗುತ್ತದೆ, ಒಂದು ಅಕ್ಷರಕ್ಕೆ ಪ್ರತಿಯಾಗಿ ಇನ್ನೊಂದು ಅಕ್ಷರ ಬರುತ್ತದೆ, ಹೊಸದಾಗಿ ಒಂದು ಅಕ್ಷರ ಸೇರುತ್ತದೆ, ಯಾವ ಬದಲಾವಣೆಯೂ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಎಸ್ ಆದೇಶ ಸಂಧಿ ಅಂತ ಹೇಳಿದಾಗ ಕಚ್ಚಡದ ಅಕ್ಷರಗಳ ಬದಲಾಗಿ ಗಜಡದ ಅಕ್ಷರಗಳು ಆದೇಶವಾಗಿ ಬರುತ್ತೆ. ಸೊ ಹಾಗಾಗಿ ನಾವೇನಂತ ಹೇಳ್ಬಹುದು, ಒಂದು ಅಕ್ಷರಕ್ಕೆ ಪ್ರತಿಯಾಗಿ ಇನ್ನೊಂದು ಅಕ್ಷರ ಬರುತ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೋಡಿ, ಇಲ್ಲಿ ಕಾಗೆ ಬದಲಾಗಿ ಗಾ, ಈ ಥರ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಅಥವಾ ಇನ್ನೊಂದು ಅಕ್ಷರ ಬಂದು ಸೇರ್ಕೊಳ್ತಕ್ಕಂಥದ್ದು ಆದೇಶ ಸಂಧಿಯಾಗುತ್ತೆ. ಓಕೆ. ಎಸ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ದಯವಿಟ್ಟು ಇನ್ಫಾರ್ಮೇಷನ್ ಸ್ವಲ್ಪ ಕಮ್ಮಿ ಮಾಡಿ ಆನ್ಸರ್ ಕೊಡಿ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ನ ಕೊಡಿ. ನೆಕ್ಸ್ಟ್ 17ನೇ ಕ್ವಶನ್ ಹೀಗಿದೆ, ಹುಳುವನ್ನು ಎನ್ನುವಲ್ಲಿ ಆಗಿರುವ ಸಂಧಿ ಯಾವುದು ಅಂತ ಕೇಳಿದರೆ, ಹುಳು ಪ್ಲಸ್ ಅನ್ನು ಹುಳುವನ್ನು, ಹುಳು ಪ್ಲಸ್ ಅನ್ನು ಹುಳುವನ್ನು. ನೋಡಿ ಇಲ್ಲಿ ವಾ ಅಂತಕ್ಕಂಥದ್ದು ಬಂದಿದೆ. ಸೊ ಹಾಗಾಗಿ ಇದು ಯಾವ ಸಂಧಿ ಅಂತ ಆಗುತ್ತೆ? ಲೋಪ, ಆಗಮ, ಪ್ರಕೃತಿ ಭಾವ, ಆದೇಶ. ಎಸ್ ವಾ ಅಂತಕ್ಕಂಥದ್ದು ಬಂದಿದೆ. ವಾ ಅಂತಕ್ಕಂಥದ್ದು ವಾ ಮತ್ತು ಯಕಾರಾಗಮ ವಕಾರಾಗಮ ಎರಡು ಬರುತ್ತೆ. ಇಲ್ಲಿ ವಕಾರಾಗಮನ ನಾವು ತಗೋಬಹುದು ಅಥವಾ ಆಗಮ ಸಂಧಿ ಅಂತ ನಾವು ತಗೊಳ್ಬಹುದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಜಗದಗಲವ ಈ ಸಂಧಿ ಬಿಡಿಸಿ ಬರೆದಾಗ ಆಗುವಂಥ ರೂಪ ಯಾವುದು ಅಂತ ಕೇಳಿದರೆ, ಜಗದಗಲ ಅಂತಕ್ಕಂಥದ್ದು ಈ ಸಂಧಿಯನ್ನು ಬಿಡಿಸಿ ಬರೆದಾಗ ಆಗ್ತಕ್ಕಂಥ ಒಂದು ರೂಪ. ಜಗದ ಪ್ಲಸ್ ಗಲ, ಜಗತ್ ಪ್ಲಸ್ ಅಗಲ, ಜಗದ ಪ್ಲಸ್ ಅಗಲ, ಜಗ ಪ್ಲಸ್ ದಗಲ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಇಸ್ ವೆರಿ ಗುಡ್. ಆಪ್ಷನ್ ಸಿ, ಜಗದ ಪ್ಲಸ್ ಅಗಲ ಈಕ್ವಲ್ಸ್ ಜಗದಗಲ. ಎಸ್ ಆಪ್ಷನ್ ಸಿ. And the next question, B ಇಲ್ಲ ಆನ್ಸರು. ಆಪ್ಷನ್ ಸಿ, ಜಗದ ಪ್ಲಸ್ ಅಗಲ ಜಗದಗಲ. ಅಂಡ್ ನೆಕ್ಸ್ಟ್ ಕ್ವೆಶನ್, ಪ್ರಕೃತಿ ಭಾವಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹಾ ಪ್ಲಸ್ ಓಲೆ, 4 ಪ್ಲಸ್ 6, ಕಾ ಪ್ಲಸ್ ಅದೇ, ಅವನೇ ಪ್ಲಸ್ ಇವನು. ಎಸ್ ಆನ್ಸರ್, ಪ್ರಕೃತಿ ಭಾವಕ್ಕೆ ಉದಾಹರಣೆ ಆ ಪ್ಲಸ್ ಓಲೆ, 4 ಪ್ಲಸ್ 6, ಕಾ ಪ್ಲಸ್ ಅದೇ, ಅವನೇ ಪ್ಲಸ್ ಇವನು ಅಂತ ಕೊಟ್ಟಿದ್ದಾರೆ. ಎಸ್ ಪ್ರಕೃತಿ ಭಾವ ಅಂತ ಹೇಳಿದಾಗ
ಪ್ರಕೃತಿ ಭಾವಕ್ಕೆ ಆ ಪ್ಲಸ್ ಓಲೆ 4 6 4 + 6 4 6 ಬರುತ್ತೆ. ಸೊ ಕಾ ಪ್ಲಸ್ ಅದೇ ಕಾದೆ ಇದು ಬರೋದಿಲ್ಲ. ಸೊ ಆ್ಯಂಡ್ ಪ್ರಕೃತಿ ಭಾವ ಅಂತ ಹೇಳಿದಾಗ ಪದವನ್ನು ಬಿಡಿಸಿ ಸೇರಿಸಿ ಬರೆಯೋದಕ್ಕೆ ಆಗದೆ ಇರ್ತಕ್ಕಂಥದ್ದು. ಸೊ ಇಲ್ಲಿ 2 ಬರುತ್ತೆ, ಆ ಓಲೆ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆ್ಯಂಡ್ ಆಪ್ಷನ್ ಡಿ ಅವನೇ ಪ್ಲಸ್ ಇವನು ಇದು ಸಹ ಬರುತ್ತೆ. ಹಾಗಾಗಿ ಆನ್ಸರು ಆಪ್ಷನ್ ಎ ಮತ್ತು ಡಿ ಎರಡೂ ಸಹ ಆನ್ಸರ್ ಆಗುತ್ತೆ. ಆ ಪ್ಲಸ್ ಓಲೆ ಆ ಓಲೆ, ಅವನೇ ಪ್ಲಸ್ ಇವನು. ಸೊ ಎರಡೂ ಸಹ ಸೇರಿಸ್ಬಾದಾಗ ಸೇಮ್ ಅದೇ ಬರುತ್ತೆ, ಅಲ್ಲಿ ಯಾವುದೇ ಒಂದು ಸಂಧಿ ಕಾರ್ಯ ನಡೆಯೋದಿಲ್ಲ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಎರಡೂ ಸಹ ಬರುತ್ತೆ ಇದಕ್ಕೆ ಆನ್ಸರು. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಇವುಗಳಲ್ಲಿ ಒಂದು ಆದೇಶ ಸಂಧಿಗೆ ಉದಾಹರಣೆ ಅಂತ ಹೇಳಿದರೆ, ಇವುಗಳಲ್ಲಿ ಒಂದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಎದ್ದೇಳು, ಹೊಡೆದಾಡು, ಹನಿಗೂಡು, ದಿಗ್ಗಜ. ಎಸ್. ಆದೇಶ ಸಂಧಿ ಅಂತ ಹೇಳಿದರೆ ಕಚ್ಚಡ ತಪ್ಪ ಅಕ್ಷರಗಳ ಬದಲಾಗಿ ಗಜಡ ದಪ್ಪ ಅಕ್ಷರಗಳು ಆದೇಶವಾಗಿ ಬರಬೇಕು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಎದ್ದೇಳು, ಹೊಡೆದಾಡು, ದಿಗ್ಗಜ ಅಂತ ಕೊಟ್ಟಿದ್ದಾರೆ. ಹನಿಗೂಡು ಅಂತ ಏನಿದೆ, ಹನಿ ಪ್ಲಸ್ ಕೂಡು, ಗಾಗೆ ಬದಲಾಗಿ ಕಾ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, 23ನೇ ಕ್ವೆಶನ್ ಹೀಗಿದೆ. ಈ ಕೆಳಗಿನಲ್ಲಿ ಸವರ್ಣ ಸ್ವರಗಳು ಯಾವುದು ಅಂತ ಕೇಳಿದರೆ ಆ, ಇ, ಎ, ಐ, ಉ, ಓ, ಔ ಅಂತ ಕೊಟ್ಟಿದ್ದಾರೆ. ಎಸ್. ಈ ಕೆಳಗಿನಲ್ಲಿ ಸವರ್ಣ ಸ್ವರಗಳು ಯಾವ್ದು ಅಂತ ಹೇಳಿದಾಗ, ಸೊ ನೋಡಿ ಇದು ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಎ ಐನು ಬರೋದಿಲ್ಲ. ಸವರ್ಣ ಸ್ವರ ಅಂತ ಹೇಳಿದಾಗ ಉ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆನ ಕೇಳಿದರೆ ಷಡಾನನ, ಗಜಾಸುರ, ಸದಾನಂದ, ಊರೂರು. ಎಸ್. ಷಡಾನನ ಷಡ್ ಪ್ಲಸ್ ಆನನ ಷಡಾನನ. ಸೊ ಇದು ಬರೋದಿಲ್ಲ. ಷಡ್ ಪ್ಲಸ್ ಆನನ ಷಡಾನನ ಜಸ್ವ ಸಂಧಿಗೆ ಉದಾಹರಣೆ ಆಗುತ್ತೆ. ಆ್ಯಂಡ್ ಗಜಾಸುರ, ಗಜ ಪ್ಲಸ್ ಹಸುರ, ಗಜಾಸುರ. ಓಕೆ. ಆ್ಯಂಡ್ ಸದಾನಂದ ಸತ್ ಪ್ಲಸ್ ಆನಂದ ಮತ್ತು ಷಡ್ ಪ್ಲಸ್ ಆನನ ಇದೆರಡು ಸಹ ಜಸ್ವ ಸಂಧಿಗೆ ಉದಾಹರಣೆ ಆಗುತ್ತೆ. ಆ್ಯಂಡ್ ಊರು ಪ್ಲಸ್ ಊರು ಲೋಪ ಸಂಧಿಗಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಎಸ್ ಆಪ್ಷನ್ ಬಿ ಗಜಾಸುರ. ಗಜ ಪ್ಲಸ್ ಹಸುರ ಆಕಾರಕ್ಕೆ ಆಕಾರ ದೀರ್ಘ ಬರ್ತಕ್ಕಂಥದ್ದು ಗಜಾಸುರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡಿ ಊರೂರು ಬಂದು ಊರು ಪ್ಲಸ್ ಊರೂರು ಲೋಪಸಂಧಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ 25ನೇ ಕ್ವೆಶನ್ ಹೀಗಿದೆ, ಗುಣಸಂಧಿಗೆ ಉದಾಹರಣೆನ ಕೇಳಿದರೆ ಸುರೇಶ ಇನ್ನೇನು, ತದೇಕ, ಯಾರೇನು. ಗುಣಸಂಧಿ. ಎಸ್. ಗುಣಸಂಧಿ ಅಂತ ಹೇಳಿದಾಗ ಆಕಾರ ಬಂದೆ ಹೂಕಾರ ಬಂದಾಗ ಏನಾಗುತ್ತೆ ಮತ್ತು ಈಕಾರ ಬಂದಾಗ ಏನು ಬರುತ್ತೆ ಅಂತ ಗೊತ್ತಿರಬೇಕು. ಸೊ ಅವಾಗ ನಾವು ಆನ್ಸರ್ನ ಮಾಡೋದಕ್ಕೆ ಸಾಧ್ಯ. ಎಸ್. ಸುರೇಶ ಸುರ ಪ್ಲಸ್ ಈಶಾ ಆಕಾರದ ಮುಂದೆ ಈಕಾರ ಬಂದಾಗ ಏನಾಗುತ್ತೆ ಏಕಾರ ಅಂತಕ್ಕಂಥದ್ದು ಆಗುತ್ತೆ. ಸೊ ಹಾಗಾಗಿ ಸುರೇಶ ಸುರ ಪ್ಲಸ್ ಈಶಾ ಸುರೇಶ ಗುಣಸಂಧಿ. ಆಪ್ಷನ್ ಎ. ಎಸ್. ನೆಕ್ಸ್ಟ್ ಕ್ವೆಶನ್, ದೇವರ್ಷಿ ಎನ್ನುವುದು ಯಾವ ಸಂಧಿ? ವೃದ್ಧಿ ಸಂಧಿ, ಗುಣಸಂಧಿ, ಹೆಣ್ ಸಂಧಿ ಆ್ಯಂಡ್ ಸವರ್ಣ ದೀರ್ಘ ಸಂಧಿ. ಎಸ್. ದೇವರ್ಷಿ, ದೇವ ಪ್ಲಸ್ ಋಷಿ ದೇವರ್ಷಿ. ಎಸ್. ದೇವರ್ಷಿ ಅಂತ ಹೇಳಿದಾಗ ನಾವಿಲ್ಲಿ ಎಸ್ ಎಸ್ ಆಪ್ಷನ್ ಎಲ್ಲ ಬರ್ತಿದೆ. ಎ ಬರ್ತಿದೆ, ಬಿ ಬರ್ತಿದೆ, ಸಿ ಬರ್ತಿದೆ, ಡಿ ಬರ್ತಿದೆ. ದೇವರ್ಷಿ ವೃದ್ಧಿ ಸಂಧಿ ಇಲ್ಲ ಗುಣಸಂಧಿ ಬರಬೇಕು, ಹೆಣ್ ಸಂಧಿ ಸವರ್ಣ ದೀರ್ಘ ಸಂಧಿ ಬರೋದಿಲ್ಲ. ಯಾಕೆಂತ ಹೇಳಿದಾಗ ಇಲ್ಲಿ ಗುಣಸಂಧಿ ಅಂತ ಹೇಳಿದಾಗ ಆಕಾರದಿಂದ ಇ ಬರಬೇಕು, ಇಲ್ಲ ಉಕಾರ ಬರಬೇಕು, ಇಲ್ಲ ಅರ್ಕಾರ ಬರಬೇಕು. ರೂಕಾರ ಬಂದಾಗ ಹರ್ಕಾರ ಬರಬೇಕು. ಎಸ್. ಗುಣಸಂಧಿ ಆಪ್ಷನ್ ಬಿ. ವೃದ್ಧಿ ಸಂಧಿಲಿ ರೂಕಾರ ಬರೋದಿಲ್ಲ, ಬರ್ತಕ್ಕಂಥದ್ದು ರೂಕಾರ ಗುಣಸಂಧಿಲಿ ಒಂದೇ. ಸೊ ಹಾಗಾಗಿ ಆಪ್ಷನ್ ಎಸ್ ಆಪ್ಷನ್ ಬಿ ಗುಣಸಂಧಿ ಇಸ್ ದ ರೈಟ್ ಆನ್ಸರ್.
ಇನ್ನು ಹೆಣ್ಸಂದಿ ಅಂತ ಹೇಳಿದಾಗ ಅಲ್ಲಿ ಯಾಕಾರ ಬರಬೇಕು ಮತ್ತು ರುಕಾರನು ಬರುತ್ತೆ, ಬಟ್ ಅಲ್ಲಿ ಭ್ರಾತೃರ್ಜಿತಮ ಆಗಿರ್ಬೋದು, ತನ್ವಂತರ, ಅತ್ಯಂತ ಈ ಥರ ಹೆಣ್ಸಂದಿಗೆ ಬರುತ್ತೆ. ವೃದ್ಧಿ ಸಂಧಿಲಿ ಹರ್ಕಾರ ಬರೋದೇ ಇಲ್ಲ. ಸೊ ದೇವರ್ಸಿ ಬಂದು ಗುಣಸಂಧಿ, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್ ಹೀಗಿದೆ, ಇವುಗಳಲ್ಲಿ ಒಂದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸುರೇಂದ್ರ, ಹಸುರಾರಿ, ಅತ್ಯಾಸಕ್ತಿ, ವನೌಷಧಿ. ಎಸ್ ಹೀಗೆ ಕೊಟ್ಟಿದೆ ನೋಡಿ, ವನ ಪ್ಲಸ್ ಔಷಧಿ, ವನೌಷಧಿ, ಇದು ಬಂದು ವೃದ್ಧಿ ಸಂಧಿಗೆ ಆಗುತ್ತೆ. ಏನಂತ ಹೇಳಿದರೆ ಆ ಕಾರಗಳ ಮುಂದೆ ಎ ಕಾರ ಬಂದಾಗ ಹೈಕಾರ ಬರುತ್ತೆ, ಆ್ಯಂಡ್ ಓ ಕಾರ ಬಂದಾಗ ಔಕಾರ ಆದೇಶವಾಗಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಏನೇನಾಗುತ್ತೆ, ವೃದ್ಧಿ ಸಂಧಿಗೆ ವನೌಷಧಿ ಅಂತಕ್ಕಂಥದ್ದು ವೃದ್ಧಿ ಸಂಧಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಅತ್ಯಾದರ ಎನ್ನುವಲ್ಲಿ ಅಡಗಿರುವ ಸಂಧಿ. ಅತ್ಯಾದರ ಎನ್ನುವಲ್ಲಿ ಅಡಗಿರುವ ಸಂಧಿ ಯಾವುದು? ಎಸ್ ಹತ್ಯಾದರ ಅಂತ ಹೇಳಿದಾಗ ಇಲ್ಲಿ ಯಾ ಬಂದಿದೆ ನೋಡಿ. ಸೊ ಇದು ನಾವು ಹೆಣ್ಸಂಧಿ ಅಂತ ಹೇಳ್ತೀವಿ, ಆಪ್ಷನ್ ಎ ಹೆಣ್ಸಂಧಿ. ಇನ್ನು ವೃದ್ಧಿ ಗುಣಸಂಧಿಗೆ ಬರಲ್ಲ, ಸವರ್ಣ ದೀರ್ಘ ಸಂಧಿಗೂ ಬರೋದಿಲ್ಲ. ಇದು ಅತ್ಯಾದರ ಅಂತಕ್ಕಂಥದ್ದು ಹೆಣ್ಸಂಧಿಗೆ ಬರ್ತಕ್ಕಂಥದ್ದು. Hey sir, next question. ಇಪ್ಪತ್ತೊಂಬತ್ತನೇ ಕ್ವಶನ್ ಹೀಗಿದೆ, ಜಸ್ತ್ವ ಸಂಧಿಗೆ ಉದಾಹರಣೆನ ಕೇಳಿದರೆ ಎಸ್ ಜಸ್ತ್ವ ಸಂಧಿ ಅಂತ ಹೇಳಿದಾಗ ನಮಗೆ ಇಲ್ಲಿ ಕಚ್ಚಡದಪ್ಪ ಅಕ್ಷರಗಳ ಬದಲಾಗಿ ಗಜಡದಪ್ಪ ಅಕ್ಷರಗಳೇ ಬರೋದು. ಬಟ್ ಏನಾಗುತ್ತೆ ಅಂದರೆ ಆದೇಶ ಸಂಧಿಲಿ ಉತ್ತರ ಪದದಲ್ಲಿ ಬರುತ್ತೆ, ಬಟ್ ಜಸ್ತ್ವ ಸಂಧಿಲಿ ಅಂತ ಹೇಳಿದಾಗ ಪೂರ್ವ ಪದದ ಕೊನೆಯ ಅಕ್ಷರನೆಯಲ್ಲಿ ಕಚ್ಚಡದಪ್ಪ ಅಕ್ಷರಗಳ ಬದಲಾಗಿ ಗಜಡದಪ್ಪ ಅಕ್ಷರಗಳು ಬರುತ್ತೆ. ಮತ್ತು ಆ ಒಂದು ಏನು ಪದ ನಾವು ಬಿಡಿಸಿ ಬರಿದೀವೋ ಸೊ ಅದು ಲಾಸ್ಟು ಪೂರ್ವ ಪದದ ಲಾಸ್ಟ್ ಪದ ಏನಾಗುತ್ತೆ, ಅರ್ಧ ವ್ಯಂಜನಾಕ್ಷರ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದಿದ್ದಕ್ಕೆ ದಿಕ್ ಪ್ಲಸ್ ಗಜ ದಿಗ್ಗಜ, ದಿಕ್ ಪ್ಲಸ್ ಗಜ ದಿಗ್ಗಜ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್ ವೆರಿ ಗುಡ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಚಿನ್ಮಯಿ ಎನ್ನುವುದರ ಸಂಧಿ ಬಿಡಿಸಿದಾಗ ಆಗುವ ರೂಪ. ಚಿನ್ಮಯಿ, ಚಿತ್ ಪ್ಲಸ್ ಮೈ ಚಿನ್ಮಯಿ, ಆಪ್ಷನ್ ಬಿ. ಸೊ ಇದು ಬಂದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗ್ತಕ್ಕಂಥದ್ದು. ಇಲ್ಲಿ ಯಾಕಂತಂದರೆ ನಾ ಮತ್ತು ಮಾ ಬಂದು ಅನುನಾಸಿಕ ಅಕ್ಷರಗಳು. ಸೊ ಹಾಗಾಗಿ ಇದು ಅನುನಾಸಿಕ ಸಂಧಿ ಆಗುತ್ತೆ. ಇದನ್ನು ಬಿಡಿಸ್ಬಾರ್ದಾಗ ಚಿತ್ ಪ್ಲಸ್ ಮೈ ಚಿನ್ಮಯಿ, ಆಪ್ಷನ್ ಬಿ. ಎಸ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಷಣ್ಮುಖ ಎನ್ನುವಲ್ಲಿ ಆಗಿರುವ ಸಂಧಿ ಯಾವುದು ಅಂತ ಕೇಳಿದರೆ ಷಟ್ ಪ್ಲಸ್ ಮುಖ ಷಣ್ಮುಖ, ಸೇಮ್ ಆನ್ಸರ್. ನಾ ಅಂತಕ್ಕಂಥದ್ದು ಬಂದಿದೆ, ಇಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ ಆಗುತ್ತೆ. ಷಣ್ಮುಖ ಅನುನಾಸಿಕ ಸಂಧಿ, ಆಪ್ಷನ್ ಸಿ. ಷಟ್ ಪ್ಲಸ್ ಮುಖ ಷಣ್ಮುಖ. ಎಸ್ ಸರ್ ನೆಕ್ಸ್ಟ್ ಕ್ವೆಶನ್, ನಾಮಪದವಾಗುವಾಗ ನಾಮ ಪ್ರಕೃತಿಗೆ ಸೇರುವ ಪ್ರತ್ಯಯಗಳು ಯಾವುದು ಅಂತ ಕೇಳಿದರೆ ನಾಮಪದವಾಗುವಾಗ ನಾಮ ಪ್ರಕೃತಿಗೆ ಸೇರುವ ಪ್ರತ್ಯಯಗಳು. ಸೊ ಇದು ಲಾಸ್ಟ್ ಒಂದು ಪೇಪರಲ್ಲಿ ಬಿಡಿಸುವಾಗ ಹೇಳಿದ್ದೆ ನಾನು. ನಾಮಪದ ಅಂತ ಹೇಳಿದಾಗ ಅಲ್ಲಿ ಎಸ್ ವಿಭಕ್ತಿ ಪ್ರತ್ಯಯಗಳು ಸಹ ಸೇರಿಕೊಳ್ಳುತ್ತೆ ಅಂತ ಹೇಳಿದ್ದೆ, ಆಪ್ಷನ್ ಸಿ. ನಾಮಪದ ಅಂತ ಹೇಳಿದಾಗ ಅಲ್ಲಿ ರಾಮನಿಗೆ, ರಾಮನು, ರಾಮನಿಗೋಸ್ಕರ, ಎಸ್ ಅದನ್ನು ಸಹ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸ್ಕೊಂಡು ಹೇಳ್ತೀವಿ ನಾಮಪದ ಅಂತ. ಎಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್ and go to next question. ವಸ್ತುವಾಚಕಗಳಲ್ಲಿ ಇರುವ ವಿಧಗಳು, ವಸ್ತುವಾಚಕದಲ್ಲಿ ಬರ್ತಕ್ಕಂಥ ವಿಧಗಳು ಎಷ್ಟು ಅಂತ ಕೇಳಿದರೆ ಆಪ್ಷನ್ 2, 3, 5, 4. ಎಸ್ ವೆರಿ ಗುಡ್ ಆನ್ಸರ್ ಸರ್. ಇದು ವಿಭಕ್ತಿ ಪ್ರತ್ಯಯ ಸೇರಿಸ್ಕೊಂಡೆ ನಾವು ನಾಮಪದ ಅಂತ ಹೇಳ್ತೀವಿ. ಸೊ ಅದು ವಿಭಕ್ತಿ ಪ್ರತ್ಯಯದಲ್ಲಿ ಮೇಯ್ನಾಗಿ ಒಂದು ಚಾರ್ಟೇ ಬರುತ್ತೆ ನೋಡಿ ಅದು. ಎಸ್ ಆನ್ಸರ್ ವಸ್ತುವಾಚಕದಲ್ಲಿ ಇರ್ತಕ್ಕಂಥದ್ದು ಯಾವುದಾದ್ರು ಅಂತ ಹೇಳಿದರೆ ನಾವು ಹೇಳ್ತೀವಿ ವಸ್ತುವಾಚಕ ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ ಅಂತ ಹೇಳ್ತೀವಲ್ಲ. ಸೊ ಅದನ್ನು ನಾವು ವಸ್ತುವಾಚಕ ಅಂತ ಹೇಳ್ತೀವಿ. ಅಂಕಿತನಾಮ, ಅನ್ವರ್ಥನಾಮ, ರೂಢನಾಮ. ಸೊ ಒಟ್ಟು ಬರೋದು 3, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಅಂಕಿತನಾಮವೆಂದರೆ ಏನು ಅಂತ ಕೇಳಿದರೆ ಅಂಕಿತನಾಮವೆಂದರೇನು? ಬಳಕೆಯಲ್ಲಿ ಬಂದ ಹೆಸರು, ಗುಣವನ್ನು ತಿಳಿಸುವಂಥ ಹೆಸರು, ಇಟ್ಟ ಹೆಸರು, ಅರ್ಥಕ್ಕೆ ಅನುಗುಣವಾದ ಹೆಸರು. ಎಸ್ ಅಂಕಿತನಾಮ ಅಂತ ಹೇಳಿದಾಗ ಗುಣವನ್ನು ಬರುತ್ತಾ, ಇಟ್ಟ ಹೆಸರು ಬರುತ್ತಾ, ಅರ್ಥಕ್ಕೆ ಬರುತ್ತಾ? ಇಟ್ಟಂಥ ಹೆಸರು. ಎಸ್ ಆಪ್ಷನ್
ಸಿ, ನಾವು ಏನು ಇಟ್ಕೊಂಡಿರ್ತೀವೋ ಹೆಸರು ಅದು ಬಂದು ನಮಗೆ ಅಂಕಿತ ನಾಮ ಅಂತ ಹೇಳ್ತೀವಿ. ನಾವು ಇಟ್ಟಂತಹ ಹೆಸರು ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್. ಇವುಗಳಲ್ಲಿರುವ ರೂಢನಾಮ ಪದ ಯಾವುದು ಅಂತ ಕೇಳಿದರೆ ಪಟ್ಟಣ, ರೋಗಿ, ಸೀತೆ, ಅಯೋಧ್ಯೆ. ಇವುಗಳಲ್ಲಿ ಇರ್ತಕ್ಕಂಥ ರೂಢನಾಮ ಪದ ಯಾವುದು? ಪಟ್ಟಣ, ರೋಗಿ, ಸೀತೆ, ಅಯೋಧ್ಯೆ. ಇಲ್ಲಿ ಪಟ್ಟಣ ಅಂತಕ್ಕಂಥದ್ದು ರೂಢಿಯಿಂದ ಬರ್ತಕ್ಕಂಥದ್ದು. ರೋಗಿ, ಸೀತೆ, ಅಯೋಧ್ಯೆ ಯಾವುದು ಇಲ್ಲಿ ರೂಢನಾಮ ಆಗುತ್ತೆ? ಪಟ್ಟಣ. ಆಪ್ಷನ್ ಎ ಪಟ್ಟಣ ಬಂದು ರೂಢನಾಮ ಬರುತ್ತೆ. ರೋಗಿ ಬಂದು ಅವನ ಕೆಲಸ ಅಥವಾ ಅವನ ಒಂದು ಏನಂತ ಹೇಳ್ತೀವಿ ಅನ್ವರ್ಥಕ್ಕೆ ಬರ್ತಕ್ಕಂಥದ್ದು. ರೋಗಿ ಅಂತಕ್ಕಂಥದ್ದು ಅನ್ವರ್ಥನಾಮ ಆಗುತ್ತೆ. ಆ್ಯಂಡ್ ಸೀತೆ, ಅಯೋಧ್ಯೆ ಬಂದು ಇದು ಅಂಕಿತ ನಾಮಕ್ಕೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಈ ಮೂರು ಬರೋದಿಲ್ಲ. ಪಟ್ಟಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರೂಢನಾಮ ರೂಢಿಯಿಂದ ಬರ್ತಕ್ಕಂಥದ್ದು ಪಟ್ಟಣ. ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಫ್ರೆಂಡ್ಸ್. ಹೀಗಿದೆ ಅಂಕಿತ ನಾಮಕ್ಕೆ ಉದಾಹರಣೆ. ಸೇಮ್ ಅದು ಬಂದಿತ್ತು. ಸೊ ಅಂಕಿತ ನಾಮಕ್ಕೆ ಉದಾಹರಣೆ ಅಂತೇಳಿ ನಾವು ಇಟ್ಕೊಂಡಿರ್ತಕ್ಕಂಥ ಹೆಸರು. ಸೊ ಹಾಗಾಗಿ ಗಂಗೆ, ನದಿ, ನಗರ, ದೇಶ. ನಾವು ಇಟ್ಟಿರ್ತಕ್ಕಂಥ ಒಂದು ಹೆಸರು ಗಂಗೆ, ನದಿ ಅಂತಕ್ಕಂಥದ್ದು, ನಗರ, ದೇಶ ಎಲ್ಲ ಇದು ರೂಢಿಯಿಂದ ಬಂದಿರತಕ್ಕಂಥದ್ದು. ಗಂಗೆ ಅಂತಕ್ಕಂಥದ್ದು ಅಂಕಿತ ನಾಮ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಗಂಗೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಇಸ್ ವೆರಿ ಗುಡ್. ಸೊ ನೋಡಿ, ಇದು ಅನ್ವರ್ಥನಾಮವೆಂದರೆ ಕರೆಯುವ ಹೆಸರು, ಅರ್ಥಕ್ಕೆ ಅನುಗುಣವಾಗಿ ಹೆಸರು, ಗುಣವನ್ನು ತಿಳಿಸ್ತಕ್ಕಂಥ ಹೆಸರು, ರೂಢಿ ಹೆಸರು. ಹೆಸಲ್ವಾ ಅನ್ವರ್ಥನಾಮ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಹೇಳ್ತಕ್ಕಂಥದ್ದು. ಅವರ ಒಂದು ಅರ್ಥ, ಇಟ್ ಮೀನ್ಸ್ ಅವರು ಅಂಗವಿಕಲಾಗಿರೋ ಅವರ ಅಂಗವಿಕಲತೆಯನ್ನು ಸೇರಿಸಿ ಹೇಳ್ತೀವಿ. ಅಥವಾ ಅವರ ಒಂದು ಹುದ್ದೆಯಲ್ಲಿದ್ದರೆ ಆ ಒಂದು ಹುದ್ದೆಗೆ ತಕ್ಕಂತೆ ಹೇಳ್ತೀವಿ. ಸೊ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ನಾವು ಹೇಳ್ತಕ್ಕಂಥ ಹೆಸರನ್ನು ನಾವು ಅನ್ವರ್ಥನಾಮ ಅಂತ ಹೇಳ್ತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. And the next question. ಗುಣವನ್ನು ತಿಳಿಸುವ ಹೆಸರು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆನ್ಸರ್ ಏನಂದ್ರೆ ಅನ್ವರ್ಥನಾಮ ಅಂತ ಹೇಳಿದ್ರೆ ನಾವು ಡೆಫಿನೇಷನ್ ಹೇಳ್ಬಿಡ್ತೀವಿ. ಅರ್ಥಕ್ಕೆ ಅನುಗುಣವಾಗಿ ಇಟ್ಟಿರ್ತಕ್ಕಂಥ ಹೆಸರನ್ನು ನಾವು ಅನ್ವರ್ಥನಾಮ ಅಂತ ಹೇಳ್ತೀವಿ ಅಂತ. ಸೊ ನೀವು ಆನ್ಸರ್ ಅದನ್ನೇ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್. ಇಲ್ಲಿರುವ ಅನ್ವರ್ಥನಾಮ ಯಾವುದು? ದೇಶ, ಕತ್ತೆ, ಹೆಳವ, ರಾಜ. ದೇಶ ಅಂತಕ್ಕಂಥದ್ದು ಏನಿದೆ ಇದು ರೂಢಿಯಿಂದ ಬಂದಿರತಕ್ಕಂಥದ್ದು. ಕತ್ತೆ ಬಂದು ಕತ್ತೆ ಒಂದು ಪ್ರಾಣಿ ಹೆಸರು, ಅದು ನಾವು ಇಟ್ಕೊಂಡಿರ್ತಕ್ಕಂಥದ್ದು ಅಂಕಿತನಾಮ ಆಗಿರ್ಬೋದು. ಅಥವಾ ಅದು ಅಂಕಿತನಾಮನೇ. ಕತ್ತೆ ಪ್ರಾಣಿಗಳು ಅಂತ ಹೇಳಿದಾಗ ಅದು ರೂಢನಾಮ ಆಗುತ್ತೆ. ಕತ್ತೆ ಅಂತಕ್ಕಂಥದ್ದು ಅಂಕಿತನಾಮ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ರಾಜನು ಬರೋದಿಲ್ಲ. ಆ್ಯಂಡ್ ಹೇಳವ ಅಂತಕ್ಕಂಥದ್ದು ಏನಿದೆ? ಆಪ್ಷನ್ ಸಿ ಇಸ್ ದ ಅನ್ವರ್ಥನಾಮ. ಓಕೆ, ಆಪ್ಷನ್ ಸಿ. ಅಂಡ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಕರಿಯ ದನ ಎನ್ನುವಲ್ಲಿ ಅಡಿಗೆರೆ ಎಳೆದಿರುವ ಪದ ಯಾವುದು ಅಂತ ಕೇಳಿದರೆ ಗುಣವಾಚಕ, ಪರಿಮಾಣವಾಚಕ, ವಸ್ತುವಾಚಕ ಆ್ಯಂಡ್ ಪ್ರಕಾರವಾಚಕ. ಕರಿಯ ದನ, ಇಲ್ಲಿರ್ತಕ್ಕಂಥ ಕರಿಯ ಮೀನ್ಸ್ ಕರಿಯನ ಕೇಳಿದರೆ ಇಲ್ಲಿ ಕರಿಯ ಎನ್ನುವಲ್ಲಿ ಅಡಿಗೆರೆ ಎಳೆದ ಪದದ ಒಂದು ಇದನ್ನು ಕೇಳಿದರೆ ಗುಣವಾಚಕನ, ಪರಿಮಾಣವಾಚಕ, ವಸ್ತುವಾಚಕ, ಪ್ರಕಾರವಾಚಕ ಅಂತ ಕೇಳಿದರೆ. ಸೊ ಕರಿಯ ಅಂತ ಹೇಳಿದರೆ ಇದು ಅದರ ಒಂದು ಗುಣವನ್ನು ತಿಳಿಸ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಎ ಗುಣವಾಚಕ. ಅಲ್ವಾ? ಸೊ ಪರಿಮಾಣ ಬರಲ್ಲ, ವಸ್ತುವಾಚಕ ಬರಲ್ಲ, ಪ್ರಕಾರವಾಚಕಕ್ಕೂ ಬರೋದಿಲ್ಲ ಅದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಸರ್ವನಾಮಗಳಲ್ಲಿರೋ ಬಗೆಗಳು ಎಷ್ಟು ಅಂತ ಕೇಳಿದರೆ 2, 3, 4, 5. ಸರ್ವನಾಮಗಳಲ್ಲಿರ್ತಕ್ಕಂಥ ಬಗೆಗಳೇ ಎಷ್ಟು? 2, 3, 4, 5. ಸರ್ವನಾಮ ಅಂತ ಹೇಳಿದಾಗ ನಮ್ಗೆ ಗೊತ್ತಿದೆ ಯಾವುದಾದ್ರು ಬರುತ್ತೆ. ಪ್ರಥಮ, ಉತ್ತಮ, ಮಧ್ಯಮ. ಸೊ 3 ಬರುತ್ತಲ್ವ, ಉತ್ತಮ, ಪ್ರಥಮ, ಮಧ್ಯಮ. ಸೊ ಆತ್ಮಾರ್ಥಕ ಸರ್ವನಾಮ ಇಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಮೇಯ್ನಾಗಿ ಬರ್ತಕ್ಕಂಥದ್ದು ಪ್ರಥಮ, ಮಧ್ಯಮ, ಉತ್ತಮ 3 ಬರುತ್ತಲ್ಲ. ಸೊ ಅದನ್ನು ಲೆಕ್ಕ ತೊಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್
ಎ ಡಿ ಎಲ್ಲ ಹೇಳ್ತಾ ಇದ್ದಾರೆ. ಸರ್ವನಾಮಗಳನ್ನು ತಗೊಳ್ತೀವಲ್ವಾ, ಸೊ ಇಲ್ಲಿ ಬಂದು ನಮಗೆ ಮೇಯ್ನಾಗಿ ಬರ್ತಕ್ಕಂಥದ್ದು 3 ಯಾವುದಂತ ಹೇಳಿದ್ರೆ ಅದನ್ನು ಹೇಳಿದಾಗೆ ಉತ್ತಮ ಸರ್ವನಾಮ, ಮಧ್ಯಮ, ಪ್ರಥಮ ಸರ್ವನಾಮ. ನಾನು ನಾವು, ನೀವು ನೀನು ನೀವು, ಅವಳು ಅವನು ಅಂತ ಏನು ಹೇಳ್ತೀವಿ 3. ಸೊ ಅದನ್ನು ನಾವು ಮೇಯ್ನಾಗಿ ತೊಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ 3 ಅಂತಕ್ಕಂಥದ್ದು ಸರಿಯಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್ 42ನೇ ಕ್ವಶನ್ ಹೀಗಿದೆ. ಅವನು ಹೂವನ್ನು ದೇವರಿಗೆ ಏರಿಸಿದನು. ಇಟ್ ಮೀನ್ಸ್ ಮುಡಿಸಿದನು ಅಂತ ಅರ್ಥ ಬರುತ್ತೆ. ಈ ವಾಕ್ಯದಲ್ಲಿರುವ ಸರ್ವನಾಮ ಪದ ಯಾವುದು ಅಂತ ಕೇಳಿದರೆ ಅವನು ಹೂವನ್ನು ದೇವರಿಗೆ ಏರಿಸಿದನು. ಈ ವಾಕ್ಯದಲ್ಲಿರುವ ಸರ್ವನಾಮ ಅವನು ಹೂವನ್ನು ಏರಿಸಿದನು ದೇವರಿಗೆ. ಅವನು ಅಂತಕ್ಕಂಥದ್ದು ಸರ್ವನಾಮ. ಇಲ್ಲಿ ನಾಮಪದಕ್ಕೆ ಬದಲಾಗಿ ಇಲ್ಲಿ ಸರ್ವನಾಮವನ್ನು ಕೊಟ್ಟಿದ್ದಾರೆ. ಅವನು ಅಂತಕ್ಕಂಥದ್ದು ಸರ್ವನಾಮ ಪದ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಎ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಇಲ್ಲಿರುವ ಪುಲ್ಲಿಂಗ ಶಬ್ದ ಯಾವುದು ಅಂತ ಕೇಳಿದರೆ ದಾಸಿ, ದಾಸ, ಅರಸಿ, ಹಳ್ಳಿ ಅಂತ ಕೇಳಿದರೆ ಪುಲ್ಲಿಂಗ ಅಂತ ಹೇಳಿದಾಗ ಪುಲ್ಲಿಂಗ ನಮ್ಗೆ ಗೊತ್ತಿದೆ. ಪುಲ್ಲಿಂಗ ಇಟ್ ಮೀನ್ಸ್ ಗಂಡಸು ಅಂತಕ್ಕಂಥ ಒಂದು ಅರ್ಥ ಬರಬೇಕು. ದಾಸಿ ಬರೋದಿಲ್ಲ, ಅರಸಿ ಬರೋದಿಲ್ಲ, ಹಳ್ಳಿ ಅಂತಕ್ಕಂಥದ್ದು ಆಗೋದಿಲ್ಲ. ಪುಲ್ಲಿಂಗ ಶಬ್ದ ಅಂತ ಹೇಳಿದಾಗ ದಾಸ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆನ ಕೇಳಿದರೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ನೀನು, ನಾನು, ಅವನು, ತಾನು. ಇದಂತೂ ತುಂಬ ಸರಿ ಕೇಳಿರ್ತಕ್ಕಂಥ ಕ್ವಶನ್. ಆತ್ಮಾರ್ಥಕ್ಕೆ ಅಂತ ಹೇಳಿದಾಗ ತಾನು, ತಾವು, ಸಿಂಗಲಲ್ಲಿ ಬಂದು ತಾನು, ಫ್ಲೂರಲ್ ಬಂದು ತಾವು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ. ವೆರಿ ಗುಡ್. ಆಪ್ಷನ್ ಡಿ ತಾನು. ಆ್ಯಂಡ್ ನೆಕ್ಸ್ಟ್ ಕ್ವಶನ್. ಅವನು ಹಳ್ಳಿಯಲ್ಲಿರುವ ದೊಡ್ಡ ಮನುಷ್ಯ. ಈ ವಾಕ್ಯದಲ್ಲಿರುವ ನಪುಂಸಕಲಿಂಗ ಪದ ಯಾವುದಂತ ಕೇಳಿದರೆ ಅವನು ಹಳ್ಳಿಯಲ್ಲಿರುವ ದೊಡ್ಡ ಮನುಷ್ಯ. ಈ ವಾಕ್ಯದಲ್ಲಿರ್ತಕ್ಕಂಥ ನಪುಂಸಕಲಿಂಗ ಪದ ಯಾವುದು? ಸೊ ನೋಡಿ, ಇಲ್ಲಿ ಅವನು ಅಂತಕ್ಕಂಥದ್ದು ಬರೋದಿಲ್ಲ, ಹಳ್ಳಿಯಲ್ಲಿರುವ ದೊಡ್ಡ ಮನುಷ್ಯ ಅಂತ ಕೊಟ್ಟಿದ್ದಾರೆ. ಸೊ ಹಳ್ಳಿ ಅಂತಕ್ಕಂಥದ್ದು ನಪುಂಸಕಲಿಂಗ ಬರುತ್ತೆ. ಸೊ ಹಳ್ಳಿಯಲ್ಲಿರುವ ಆಗಿರ್ಬೋದು ಅಥವಾ ಹಳ್ಳಿ ಅಂತಕ್ಕಂಥ ಪದನ ತಗೊಳ್ಬಹುದು. ಸೊ ಹಾಗಾಗಿ ಆಪ್ಷನ್ ಬಿ ಹಳ್ಳಿ ಅಂತಕ್ಕಂಥದ್ದು ಇಲ್ಲಿ ನಪುಂಸಕಲಿಂಗ ಪದ ಆಗುತ್ತೆ. ಆಪ್ಷನ್ ಬಿ. And next question. ಮನುಷ್ಯ ಅಂತಕ್ಕಂಥದ್ದು ಅಲ್ಲಿ ವಾಚ್ಯಲಿಂಗಕ್ಕೆ ಬರುತ್ತೆ, ಸಾಮಾನ್ಯ ಲಿಂಗಕ್ಕೆ ಬರುತ್ತೆ. ಸೊ ನಪುಂಸಕಲಿಂಗ ಅಂತ ಹೇಳಿದಾಗ ಆಪ್ಷನ್ ಬಿ ಹಳ್ಳಿ ಅಂತಕ್ಕಂಥದ್ದು ಏನಿದೆ ಅದು ಬಂದು ನಪುಂಸಕಲಿಂಗ. ಮನುಷ್ಯ ಅಲ್ಲ, ಆಪ್ಷನ್ ಬಿ ಹಳ್ಳಿ. ಸಾಮಾನ್ಯ ಲಿಂಗ ಕೇಳಿದಿರ ನೀವು? ವಾಚ್ಯಲಿಂಗ, ಸಾಮಾನ್ಯ ಲಿಂಗ, ಲಿಂಗಗಳಲ್ಲಿ ಬರ್ತಕ್ಕಂಥದ್ದು. And the next question. ಗೃಹವಾಚಕ ಶಬ್ದಗಳೆಲ್ಲವೂ ಏನಂತ ಕೇಳಿದರೆ ಸ್ತ್ರೀ ನಪುಂಸಕಲಿಂಗ, ನಿತ್ಯ ನಪುಂಸಕಲಿಂಗ, ವಾಚ್ಯಲಿಂಗಗಳು, ಪೂನಪುಂಸಕಲಿಂಗ. ಗೃಹವಾಚಕ ಶಬ್ದಗಳು ಆನೆ ಬಂದು ನಪುಂಸಕಲಿಂಗ. ಗೃಹವಾಚಕ ಶಬ್ದಗಳೆಲ್ಲ ಯಾವುದು ಬರುತ್ತೆ? ಪೂ ನಪುಂಸಕಲಿಂಗ. ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಪೂ ನಪುಂಸಕಲಿಂಗ. ಗೃಹವಾಚಕ ಶಬ್ದಗಳು ಅಂತ ಹೇಳಿದ್ರೆ ಗ್ರಹಗಳಿಗೆ ಸಂಬಂಧಪಟ್ಟಂತೆ, ಇಟ್ ಮೀನ್ಸ್ ಖಗೋಳದಲ್ಲಿ ಬರ್ತಕ್ಕಂಥ ಸೂರ್ಯ ಆಗಿರ್ಬೋದು, ಗ್ರಹಗಳಾಗಿರ್ಬೋದು, ಶನಿ, ಈ ಥರ ಎಲ್ಲವನ್ನು ನಾವು ಪೂನಪುಂಸಕಲಿಂಗಕ್ಕೆ ಸೇರಿಸ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್.
ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆ ಕೇಳಿದರೆ ಮನೆ, ಹುಡುಗಿ, ಶಿಶು, ಶನಿ. ಗ್ರಹವಾಚಕ ಶಬ್ದ ಅಂತ ಹೇಳಿದ್ರೆ ಹೇಳೋದಿಲ್ಲ, ಗ್ರಹಗಳು ಏನು ಬರುತ್ತೋ ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಮತ್ತು 8 ಗ್ರಹಗಳೇನು ಬರುತ್ತೋ ಸೊ ಅದು ನಾವು ಗ್ರಹವಾಚಕ, ಇಟ್ ಮೀನ್ಸ್ ಖಗೋಳದಲ್ಲಿ ಬರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಅವುಗಳೆಲ್ಲ ನಾವು ನಪುಂಸಕಲಿಂಗಕ್ಕೆ ತಗೊಳ್ತೀವಿ. ಸೊ ನೆಕ್ಸ್ಟು ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆ ಕೇಳಿದರೆ ಸೊ ಇದು ತುಂಬ ಜನಕ್ಕೆ ಗೊತ್ತಿರ್ತಕ್ಕಂಥದ್ದೇ. ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಸಲ ಕೇಳಿದರೆ ಶಿಶು ಅಂತಕ್ಕಂಥದ್ದು ಎಸ್ ನಿತ್ಯ ನಪುಂಸಕಲಿಂಗ, ಆಪ್ಷನ್ ಸಿ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಎಲ್ಲ ಗಂಡಸರನ್ನು ಊಟಕ್ಕೆ ಕರೆಯಿರಿ. ಈ ವಾಕ್ಯದಲ್ಲಿರುವ ವಿಶೇಷ ಆದಿನಲಿಂಗದ ಪದ ಯಾವುದು ಅಂತ ಕೇಳಿದರೆ ಎಲ್ಲ ಗಂಡಸರನ್ನು ಕರೆಯಿರಿ ಊಟಕ್ಕೆ. ಸೊ ಇಲ್ಲಿ ಬರ್ತಕ್ಕಂಥದ್ದು ವಿಶೇಷ ಆದಿನಲಿಂಗ ಅಂತ ಹೇಳಿದಾಗ ಆಪ್ಷನ್ ಎ ಅಂತ ಏನಿದೆ. ಸೊ ಆಪ್ಷನ್ ಎ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಸೊ ಗಂಡಸರು ಅಂತ ಹೇಳಿದಾಗ ಇಲ್ಲಿ ಕೇಳಿದ್ರು ವಿಶೇಷ ಅಧಿಲಿಂಗ, ಗಂಡಸರಿಗೆ ಇರ್ತಕ್ಕಂಥ ಲಿಂಗಕ್ಕೆ ಅಧೀನವಾಗಿರ್ತಕ್ಕಂಥ ವಿಶೇಷ ಅಂತ ಹೇಳಿದಾಗ ಆಪ್ಷನ್ 1 ಎಲ್ಲ ಅಂತಕ್ಕಂಥದ್ದು. ಸೊ ಅದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹರಸ ಎನ್ನುವುದರ ಸ್ತ್ರೀಲಿಂಗ ರೂಪ ಯಾವುದು ಅಂತ ಕೇಳಿದರೆ ಹರಸಿ, ಹರಸಿತಿ, ಹರಸೆ, ಹರಸಳು ಅಂತ ಕೇಳ್ಕೊಟ್ಟಿದ್ದಾರೆ. ಸೊ ಹರಸ ಅಂತಕ್ಕಂಥದ್ದು ಪುಲ್ಲಿಂಗ ಆಗುತ್ತೆ. ಸ್ತ್ರೀಲಿಂಗ ಪದ ಅಂತ ಹೇಳಿದಾಗ ಎಸ್ ಆಪ್ಷನ್ ಎ ಅರಸಿ. ಎಸ್ ಆಪ್ಷನ್ ಎ ಹರಸಿ. ಅರಸತಿ ಬರಲ್ಲ, ಹರಸೆ ಹರಸಳು ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ತಾಯಿ ಶಬ್ದದ ಬಹುವಚನ ರೂಪ ಯಾವುದು? ತಾಯಿಯರು, ತಾಯಂದಿರು, ತಾಯಿಗಳು, ತಾಯಿಯರು. ಸೊ ಅಂದಿರು, ದಿರು ಅಂತಕ್ಕಂಥದ್ದು ಬರುತ್ತೆ. ಸೊ ತಂದೆಯರು, ತಾಯಂದಿರು, ಸೊ ಇವ್ರಿಗೆಲ್ಲ ಅಣ್ಣಂದಿರು, ತಮ್ಮಂದಿರು, ಇದಕ್ಕೆಲ್ಲ ಹಂದಿರು, ದಿರು ಸೇರಿಸ್ತಕ್ಕಂಥದ್ದು ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪ್ರಥಮ ವಿಭಕ್ತಿಯ ಕಾರಕ ಯಾವುದು ಅಂತ ಕೇಳಿದರೆ ಪ್ರಥಮ ವಿಭಕ್ತಿಯ ಕಾರಕ ಕರ, ಕರ್ತೃ, ಸಂಬಂಧ, ಕರ್ಮ. ಎಸ್ ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ ಬರುತ್ತಲ್ಲ. ಸೊ ಹಾಗಾಗಿ ಆಪ್ಷನ್ ಪ್ರಥಮ ಬಂದು ಕರ್ತೃ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮಗು ಎಂಬುದಕ್ಕೆ ಬಹುವಚನದಲ್ಲಿ ಸೇರುವ ಪ್ರತ್ಯಯ ಯಾವುದು? ಮಗು. ಸೊ ನೋಡಿ ಇಲ್ಲಿ ಮಗು ಅಂತಕ್ಕಂಥ ಮಗುಗಳು ಅಂತ ಹೇಳ್ತೀವ, ಅಥವಾ ಮಗು ಅಂದಿರು ಅಂತ ಹೇಳ್ತೀವ, ಮಕ್ಕಳು ಅಂತ ಹೇಳ್ತೀವ, ಮಗುವು ಅಂತ ಹೇಳ್ತೀವ, ಫ್ಲೂರಲ್ ಫಾರ್ಮ್ ಅಥವಾ ಬಹುವಚನ ಅಂತ ಹೇಳಿದಾಗ ಎಸ್ ಆಪ್ಷನ್ ಮಗು, ಮಕ್ಕಳು ಅಂತ ಹೇಳ್ತೀವಿ. ಸೊ ಕಳುನ ಸೇರಿಸ್ತಕ್ಕಂಥದ್ದು ಮಕ್ಕಳು. ಆಪ್ಷನ್ ಸಿ ಮಕ್ಕಳು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ರಾಮನನ್ನು ಕರೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದರೆ ರಾಮನನ್ನು ಅನ್ನು. ಸೊ ನಮ್ಗೆ ಗೊತ್ತಿದೆ ಪ್ರಥಮ ಬಂದು ಹೂ ಬರುತ್ತೆ ಅಲ್ವಾ. ಸೊ ಪ್ರಥಮ ಹೂ ಬರೋದಿಲ್ಲ. ಆ್ಯಂಡ್ ದ್ವಿತೀಯ ಅನ್ನು, ತೃತೀಯ ಹಿಂದ, ಷಷ್ಠಿ ಹಾ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟೋದೇನೋ ಹಣ್ಣು, ರಾಮನನ್ನು ಹಣ್ಣು ಬಂದಿದೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ದ್ವಿತೀಯ. ಎಸ್ ವೆರಿ ಗುಡ್. ನೆಕ್ಸ್ಟ್ ಕ್ವೆಶನ್, ಹುಡುಗ ಓದುತ್ತಾನೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರೋ ಪದದ ವಿಭಕ್ತಿ ಯಾವುದು ಅಂತ ಕೇಳಿದರೆ ಪ್ರಥಮ, ದ್ವಿತೀಯ, ತೃತೀಯ ಆ್ಯಂಡ್ ಚತುರ್ಥಿ. ಹುಡುಗ ಓದುತ್ತಾನೆ, ಓದು ಹೂ ಅಂತಕ್ಕಂಥ ಪ್ರತ್ಯಯ ಬಂದಿದೆ. ಸೊ ಪ್ರಥಮ ಬಂದು ಹೂ ಅಲ್ವಾ. ಸೊ ಪ್ರಥಮ ಹೂ, ದ್ವಿತೀಯ ಹಣ್ಣು, ತೃತೀಯಿಂದ ಚತುರ್ಥಿಗೆ ಅಥವಾ ಕೆ ಬರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಓದುದು ಹೂ ಅಂತಕ್ಕಂಥ ಸ್ವರ ಇದೆ. ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂಥದ್ದು ಯಾವುದು? ಪ್ರಥಮ. ಆಪ್ಷನ್ ಎ ವಿಭಕ್ತಿ. ಎಸ್ ವೆರಿ ಗುಡ್. ಆನ್ಸರ್ಸ್ ಬರ್ತಿದೆ, ಪರವಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಅವನು ಮರದಿಂದ ಬಿದ್ದನು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ವಿಭಕ್ತಿ ಯಾವುದನ್ನ ಕೇಳಿದರೆ ಎಸ್ ಮರದಿಂದ ಹಿಂದ. ಸೊ ತೃತೀಯ ಬಂದು ಪಂಚಮಿ, ಪ್ರಥಮ, ಷಷ್ಠಿ ಕೊಟ್ಟಿದ್ರೆ ಷಷ್ಠಿ ಬಂದು ಹಾ ಬಂದು, ಪ್ರಥಮ ಹೂ ಬಂದು, ಪಂಚಮಿ ದೆಸೆಯಿಂದ ಬರುತ್ತೆ, ಆ್ಯಂಡ್ ತೃತೀಯ ಬಂದು ಹಿಂದ ಬರುತ್ತೆ. ಬಟ್ ಇಲ್ಲಿ ನಾನು ನಿನ್ನೆ ಹೇಳಿದೆ ಒಂದು ಪೇಪರಲ್ಲಿ ಅವನು ಮರದಿಂದ ಬಿದ್ದನು, ಕಾಯಿ ಮರದಿಂದ ಬಿದ್ದಿತ್ತು. ಸೊ ಇಲ್ಲಿ ಬರ್ತಕ್ಕಂಥದ್ದು ಪಂಚಮಿ ವಿಭಕ್ತಿ ಪ್ರತ್ಯಯ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್.
ಮರದಿಂದ ಅಂತ ಹಿಂದೆ. ಸೊ ಇಲ್ಲಿ ಅಗಲಿಕೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥದ್ದು. ಸೊ ತೃತೀಯ ಬರೋದಿಲ್ಲ. ಆಪ್ಷನ್ ಬಿ ಪಂಚಮಿ. ಇದು ನಿನ್ನೆನೂ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಸೊ ಆಪ್ಷನ್ ಬಿ ಪಂಚಮಿ ವಿಭಕ್ತಿಗೆ ಬರ್ತಕ್ಕಂಥ. ಇಲ್ಲಿ ಒಂದು ಸರಿ ನೋಡ್ಕೊಳ್ಳಿ, ನಿಮಗೆ ಗ್ರಾಮರ್ ಬುಕ್ ಏನಾದರೂ ಇದ್ದರೆ ಅದು ಪಂಚಮಿ ದೆಸೆಯಿಂದ ಅಂತ ಏನು ಹೇಳ್ತೀವೋ, ಸೊ ಇಂಥ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ಪಂಚಮಿ ವಿಭಕ್ತಿ ಪ್ರತ್ಯಯನ. ಸೊ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕತ್ತರಿಯಿಂದ ಕತ್ತರಿಸು ಈ ವಾಕ್ಯದಲ್ಲಿ ಅಡಿಗೆರೆ ಹೇಳಿರ್ತಕ್ಕಂಥ ಒಂದು ಪದದಲ್ಲಿ ಇರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಆಪ್ಷನ್ ತೃತೀಯ, ಪಂಚಮಿ, ಪ್ರಥಮ, ಷಷ್ಠಿ ಅಂತ ಹೇಳಿದರೆ ಹೇಸಲು. ತೃತೀಯ ಬಂದು ಹಿಂದ ಬರುತ್ತೆ, ಪಂಚಮಿ ನಮ್ಗೆ ಗೊತ್ತಿದೆ ದೆಸೆಯಿಂದ, ಆ್ಯಂಡ್ ನೆಕ್ಸ್ಟ್ ಪ್ರಥಮ ಹೂ, ಆ್ಯಂಡ್ ಷಷ್ಠಿ ಆ. ಸೊ ಇಲ್ಲಿ ಬಂದಿರ್ತಕ್ಕಂಥದ್ದು ಯಾವುದು? ಹಿಂದ, ಕತ್ತರಿ ಇಂದ ತೃತೀಯ, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸಪ್ತಮಿ ವಿಭಕ್ತಿಯ ಕಾರಕ ಅಂತ ಕೇಳಿದರೆ ಅಪಾದಾನ, ಸಂಬಂಧ, ಸಂಪ್ರದಾನ, ಅಧಿಕರಣ. ಸಪ್ತಮಿ ಎಸ್ ನಮಗೆ ಗೊತ್ತಿದೆ, ಇಲ್ಲಿ ಬರ್ತಕ್ಕಂಥ ಕರ್ತೃ ಕರ್ಮ ಕ್ರಿಯಾ ಏನು ಬರುತ್ತೆ. ಸೊ ಅದೇ ರೀತಿ ಸಪ್ತಮಿಗೆ ಬರ್ತಕ್ಕಂಥ ಒಂದು ವಿಭಕ್ತಿ ಕಾರಕ ಯಾವುದು ಅಂತ ಕೇಳಿದರೆ ಎಸ್ ಅಧಿಕರಣ ಅಲ್ವಾ. ಸೊ ಲಾಸ್ಟ್ ಆಪ್ಷನ್ ಡಿ. ಎಸ್ ಆಪ್ಷನ್ ಡಿ ಅಧಿಕರಣ. ಓಕೆ, ನೆಕ್ಸ್ಟ್ ಕ್ವೆಶನ್, ಹೊಳೆ ದಾಟಿದನು ಇಲ್ಲಿ ಇರಬೇಕಾದ ವಿಭಕ್ತಿ ಯಾವುದು ಅಂತ ಕೇಳಿದರೆ ಪ್ರಥಮ, ದ್ವಿತೀಯ, ಚತುರ್ಥಿ, ಸಪ್ತಮಿ. ಹೊಳೆ ದಾಟಿದನು ಇಲ್ಲಿ ಇರಬೇಕಾದ ವಿಭಕ್ತಿ ಪ್ರತ್ಯಯ ಸೊ ನೋಡಿ ಇಲ್ಲಿ ಏನಿದೆ, ಇಲ್ಲಿ ಹೊಳೆ ದಾಟಿದನು ಅಂತ ಹೇಳಿದಾಗ ಇಲ್ಲಿ ಇಳ್ಳೆ ಅಂತಕ್ಕಂಥದ್ದಕ್ಕೆ ಕೊಡಬೇಕಾಗಿತ್ತು, ಇಲ್ಲಿ ಗೆರೆ. ಸೊ ಹೊಳೆ ಅಂತಕ್ಕಂಥದ್ದು. ಸೊ ಇಳ್ಳೆ ಅಂತಕ್ಕಂಥದ್ರಲ್ಲಿ ಇರ್ತಕ್ಕಂಥದ್ದು ಎ ವಿಭಕ್ತಿ ಪ್ರತ್ಯಯ. ಸೊ ಪ್ರಥಮ ಹೂ, ದ್ವಿತೀಯ ಅನ್ನು, ಚತುರ್ಥಿಗೆ ಅಥವಾ ಕೆ ಬರ್ತೀನಿ, ಸಪ್ತಮಿ ಬಂದು ಎ ಅಂತಕ್ಕಂಥದ್ದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಳೆ ಸಾರಿ ಎಸ್ ಇದು ಹೊಳೆಯನ್ನು ದಾಟಿದನು. ಸೊ ಇಲ್ಲಿ ಇರಬೇಕಾದ ವಿಭಕ್ತಿ ಕೇಳಿದರೆ ಇಲ್ಲಿ ಬರಬೇಕಾದಂಥ ಒಂದು ವಿಭಕ್ತಿ ಹೊಳೆ ದಾಟಿದನು ಅಲ್ಲ, ಹೊಳೆಯನ್ನು ದಾಟಿದನು. ಎಸ್ ಹೊಳೆಯನ್ನು ದಾಟಿದನು ಇಲ್ಲಿ ಬರಬೇಕಾದ ದ್ವಿತೀಯ. ಎಸ್ ಆಪ್ಷನ್ ಬಿ ಹೊಳೆಯನ್ನು. ಕ್ವಶನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಯ್ತು. ಇಲ್ಲಿ ಇರಬೇಕಾದ ವಿಭಕ್ತಿ. ಸೊ ಇಲ್ಲಿ ಇರಬೇಕಾಗಿತ್ತು ಬಟ್ ಅಲ್ಲಿ ಮಿಸ್ ಆಗಿದೆ. ಸೊ ಯಾವ ಒಂದು ವಿಭಕ್ತಿ ಬರಬೇಕು ಅಂತ ಕೇಳಿದರೆ ಸೊ ಹೊಳೆಯನ್ನು ದಾಟಿದನು ಆಪ್ಷನ್ ಬಿ ಎನ್ನು. ಎಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಮನೆಗೆ ಯಜಮಾನ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದಲ್ಲಿ ಇರಬೇಕಾದ ವಿಭಕ್ತಿಗೆ ಬದಲಾಗಿ ಬಂದಿರುವ ವಿಭಕ್ತಿ ಯಾವುದು ಅಂತ ಕೇಳಿದರೆ ಸೊ ಮನೆಗೆ ಯಜಮಾನ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದಲ್ಲಿ ಇರಬೇಕಾದ ವಿಭಕ್ತಿಗೆ ಬದಲಾಗಿ ಯಾವುದು ಬರಬೇಕಿತ್ತು? ಮನೆಯ ಯಜಮಾನ, ಮನೆಯ ಅಂತ ಬರಬೇಕಿತ್ತು. ಸೊ ಇಲ್ಲಿ ಮನೆಗೆ ಅಲ್ಲ, ಮನೆಯ ಯಜಮಾನ ಯಾ ಅಂತಕ್ಕಂಥದ್ರಲ್ಲಿ ಇರ್ತಕ್ಕಂಥದ್ದು ಆ ಅಂತಕ್ಕಂಥ ವಿಭಕ್ತಿ. ಸೊ ಯಾವುದೋ ಒಂದು ಬರಬೇಕಾಗಿತ್ತು. ಇಲ್ಲಿ ಗೆ ಅಂತಕ್ಕಂಥದ್ದು ಏನು ಚತುರ್ಥಿಗೆ ಬದಲಾಗಿ ಸೊ ಇಲ್ಲಿ ಏನು ಬಂದಿದೆ ಅಂತ ಹೇಳಿದಾಗ ಪ್ರಥಮ ಊ ದ್ವಿತೀಯ ಹಣ್ಣು ಅಂತ ಗೊತ್ತಿದೆ. ಸೊ ಇಲ್ಲಿ ಮನೆಯ ಆ ಬರಬೇಕಿತ್ತು. ಷಷ್ಠಿಗೆ ಬದಲಾಗಿ ಏನು ಬರಬೇಕಿತ್ತು? ಇಲ್ಲಿ ಎಸ್ ಚತುರ್ಥಿ ಬಂದಿದೆ. ಸಪ್ತಮಿ ಅಲ್ಲ ಷಷ್ಠಿ, ಆಪ್ಷನ್ ಬಿ. ಷಷ್ಠಿ ಆಗೆ ಬದಲಾಗಿ ಗೆ ಬಂದಿದೆ. ಸೊ ಹಾಗಾಗಿ ಆಪ್ಷನ್ ಬಿ. ಅಡಿಗೆರೆ ಇಲ್ಲ. ಸೊ ಮನೆಗೆ ಅಂತಕ್ಕಂಥದ್ದು ಅಡಿಗೆರೆ. ಬಟ್ ಇಲ್ಲಿ ಅಡಿಗೆರೆನೇ ಏನು ಬರೋದಿಲ್ಲ, ಯಾಕಂದರೆ ಮನೆಗೆ ಯಜಮಾನ ಅಂತ ಕೊಟ್ಟಿದ್ದಾರಲ್ಲ. ಸೊ ಅದು ಸಂಪೂರ್ಣ ವಾಕ್ಯ ಮನೆಯ ಯಜಮಾನ ಅಂತ ಆಗಬೇಕಿತ್ತು. ಮನೆಯ ಯಜಮಾನ ಯಾ ಬರಬೇಕಿತ್ತು. ಯಾದ ಷಷ್ಠಿ ವಿಭಕ್ತಿ, ಷಷ್ಠಿ ವಿಭಕ್ತಿಗೆ ಬದಲಾಗಿ ಇಲ್ಲಿ ಚತುರ್ಥಿ ಬಂದಿದೆ ಅಷ್ಟೇ. ಆಪ್ಷನ್ ಬಿ. ಎಸ್. ಸೊ ಈ ಥರ ಕ್ವಶನ್ಸ್ಗಳು ಕೆಲವೊಂದು ನಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಯಾಕಂದರೆ ನಾವು ಅಂದ್ಕೊಳ್ತೀವಿ ವಿಭಕ್ತಿ ಕಾರಕಗಳು ನಮ್ಗೆ ಗೊತ್ತಿದೆ ಅಂತ, ಬಟ್ ಕ್ವಶನಲ್ಲಿ ಕರೆಕ್ಟಾಗಿ ನಾವು ಅರ್ಥನೇ ಮಾಡ್ಕೊಳ್ತಾ ಇದ್ದಾಗ ಈ ಥರ ಮಿಸ್ಟೇಕ್ಸ್ಗಳು ಆಗಿಬಿಡುತ್ತೆ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳು ಅಂತ ಕೊಟ್ಟಿದ್ದಾರೆ. ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳು
ನಾಮಪದಗಳು ಧಾತುಗಳು ಮತ್ತು ಕ್ರಿಯಾ ಪ್ರಕೃತಿಗಳು ಕ್ರಿಯಾಪದಗಳು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ, ಕ್ರಿಯಾಪದಗಳು. ಕ್ರಿಯಾಪದ ಮೂಲ ರೂಪನ ಧಾತು ಅಂತ ಹೇಳ್ತೀವಿ, ಮೂಲ ರೂಪವನ್ನು. ಆ್ಯಂಡ್ ಕ್ರಿಯಾ ಪ್ರಕೃತಿ ಬಂದಾಗ ಕ್ರಿಯಾಪದಕ್ಕೆ ಪ್ರಕೃತಿ ಸೇರಿಕೊಳ್ಳುತ್ತೆ. ಆ್ಯಂಡ್ ನಾಮಪದಗಂತೂ ಖಂಡಿತ ಬರೋದೇ ಇಲ್ಲ, ಅದು ನಾಮಪದ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕ್ರಿಯಾಪದದ ಮೂಲ ರೂಪ ಯಾವುದು? ಸೊ ಇದು ಗೊತ್ತಿರ್ತಕ್ಕಂಥದ್ದು ಆಪ್ಷನ್ ಎ, ಧಾತು, ಕ್ರಿಯಾಪದದ ಮೂಲ ರೂಪ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕ್ರಿಯಾಪದವಾಗಲು ಕ್ರಿಯಾ ಪ್ರಕೃತಿಗೆ ಸೇರುವಂಥ ಪ್ರತ್ಯಯಗಳು ಯಾವ್ದು ಅಂತ ಕೇಳಿದರೆ, ಕ್ರಿಯಾಪದ ಅಂತ ಹೇಳಿದಾಗ ಅಲ್ಲಿ ಯಾವ್ದಾವ್ದು ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ತೊಗೊಂಡಾಗ, ಒಂದು ಎಕ್ಸಾಂಪಲ್ನ ತೊಗೊಂಡಾಗ ನೀವು ಕ್ರಿಯಾಪದ ಅಂತ ಹೇಳಿದಾಗ ಅಲ್ಲಿ ಕಾಲಸೂಚಕ ಪ್ರತ್ಯಯ ಇರುತ್ತೆ, ಹಕ್ಕಿಯತ ಪ್ರತ್ಯಯ ಇರುತ್ತೆ, ಮತ್ತು ಕ್ರಿಯಾಪದ ಇರುತ್ತೆ. ಸೊ ವಿಭಕ್ತಿ ಪ್ರತ್ಯಯ ಬರ್ತಕ್ಕಂಥದ್ದು ನಾಮಪದದಲ್ಲಿ. ಸೊ ಇದು ಬರೋದಿಲ್ಲ, ಹಾಗಾಗಿ ಇದು ಸಹ ಬರೋದಿಲ್ಲ. ನಾಮಪದದಲ್ಲಿ ಏನು ಬರುತ್ತೆ? ವಿಭಕ್ತಿ ಪ್ರತ್ಯಯಗಳು ಬರುತ್ತೆ. ಆ್ಯಂಡ್ ನೆಕ್ಸ್ಟು ಕ್ರಿಯಾಪದದಲ್ಲಿ ಬರ್ತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯ ಆ್ಯಂಡ್ ಹಕ್ಕಿಯತ ಪ್ರತ್ಯಯಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಇಲ್ಲಿ ಲಿಂಗಸೂಚಕ ಪ್ರತ್ಯಯನೂ ಸಹ ಬರ್ಬೋದು ಕೆಲವೊಂದು ಟೈಮಲ್ಲಿ. ಯಾಕಂತ ಹೇಳಿದ್ರೆ ಅವನು ನೋಡುತ್ತಾನೆ ಅಂತ ಹೇಳಿದಾಗ ನೇ ಅಂತಕ್ಕಂಥದ್ರಲ್ಲಿ ಲಿಂಗಸೂಚಕ ಪ್ರತ್ಯಯನೂ ಸಹ ಬರುತ್ತೆ. ಬಟ್ ಮೇಯ್ನಾಗಿ ನಾವಿಲ್ಲಿ ಡೆಫಿನೇಷನ್ ತೊಗೊಂಡಾಗ ಕ್ರಿಯಾಪದಕ್ಕೆ ಒಂದು ಅರ್ಥವನ್ನು ಹುಡ್ಕೊಂಡು ಹೋದಾಗ ಅಲ್ಲಿ ನಮಗೆ ಮೇಯ್ನಾಗಿ ಕೊಡ್ತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯ ಮತ್ತು ಹಕ್ಕಿಯಾತ ಪ್ರತ್ಯಯಗಳು. ತಾನೇ ಆ ಥರ ಬರುತ್ತಲ್ಲ, ಹೋಗುವನು, ವನು, ತಾನೆ, ಇದನ್ನೆಲ್ಲ ನಾವು ಹಕ್ಕಿಯಾತ ಪ್ರತ್ಯಯ ಅಂತ ಹೇಳ್ತೀವಿ. ಆ್ಯಂಡ್ ಕಾಲಸೂಚಕ ಪ್ರತ್ಯಯ ಅಂತ ಹೇಳಿದ್ರೆ ಅಲ್ಲಿ ಹುತ್ತ, ದಾವ ಅಂತಕ್ಕಂಥ ಒಂದು ಕಾಲಸೂಚಕ ಪ್ರತ್ಯಯನೂ ಸಹ ಸೇರ್ಕೊಳ್ತಾ ಹೋಗುತ್ತೆ. ಧಾತುಗೆ ಅಲ್ಲಿ ಬರ್ತಕ್ಕಂಥದ್ದು ಧಾತು ಬರುತ್ತೆ, ಆ್ಯಂಡ್ ಕಾಲಸೂಚಕ ಪ್ರತ್ಯಯ ಬರುತ್ತೆ, ಮತ್ತು ಹಕ್ಕಿಯಾತ ಪ್ರತ್ಯಯ, ಮೂರು ಸೇರಿಸಿ ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಸೊ ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು? ಎಸ್, ಊಟ. ಸ್ಪೀಡು, ಆ್ಯಕ್ಚುಲಿ ಇದು ಲೈವ್ ಕ್ಲಾಸ್ ಇರೋದ್ರೆ ನಿಮಗೆ ಸ್ಪೀಡ್ ಅನಿಸುತ್ತೆ. ಬಟ್ ವಿಡಿಯೋ ಮುಗಿದ್ಮೇಲೆ ನೋಡ್ತಾರಲ್ಲ ಅವ್ರು ಹೇಳ್ತಾರೆ, ಮ್ಯಾಮ್ ಫಾಸ್ಟಾಗಿ ಹೇಳಿ ತುಂಬ ಟೈಮ್ ವೇಸ್ಟ್ ಮಾಡ್ತೀರಾ ನೀವು ಅಂತ ಆ ಥರ ಹೇಳ್ತಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಪೀಡ್ ಮಾಡ್ತೀನಿ ನೋಡೋರಿಗೆ, ಮತ್ತು ಈಗ ಇಬ್ರಿಗೂ ಸಹ ಸರಿ ಹೋಗ್ಬೇಕಲ್ಲ ಇದ್ರ ಮೇಲೆ. ಊಟಕ್ಕೆ ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ. ಊಟಗೆ ಅಂತ ಬರಲ್ಲ, ಅಥವಾ ಊಟ ಹೀಗೆ ಅಂತ ಬರೋದಿಲ್ಲ. ಊಟ ಅಕ್ಕೆ ಬರಲ್ಲ, ಊಟಕ್ಕೆ ಅಂತ ಬರುತ್ತೆ. ಸೊ ಆಪ್ಷನ್ ಬಿ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಧಾತುಗಳಲ್ಲಿರುವ ವಿಧಗಳು ಯಾವುದು ಅಂತ ಕೇಳಿದರೆ, ಧಾತು 1, 2, 3, 5 ಅಂತ ಕೊಟ್ಟಿದ್ದಾರೆ. ಧಾತುಗಳಲ್ಲಿ ನಮಗೆ ಮೇಯ್ನಾಗಿ ಬರ್ತಕ್ಕಂಥದ್ದು 2 ಧಾತು. ಯಾವುದ್ಯಾವುದು ಅಂತ ಹೇಳಿದರೆ ಸಹಜ ಧಾತು ಮತ್ತು ಸಾಧಿತ ಧಾತು ಅಂತ 2 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಂದು ಸಹಜ ಧಾತು, ಸಾಧಿತ ಧಾತು, ಆಪ್ಷನ್ 2. ಓಕೆ. ನೆಕ್ಸ್ಟ್ ಕ್ವಶನ್ ಹೇಗಿದೆ, ಇವುಗಳಲ್ಲಿ ಒಂದು ಸಹಜ ಧಾತು ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಸಹಜ ಧಾತು ಮತ್ತು ಸಾಧಿತ ಧಾತು ಎರಡು ಏನಿದೆ ನಮಗೆ ಫಸ್ಟ್ ಗೊತ್ತಿರಬೇಕಾಗುತ್ತೆ. ಸಹಜ ಧಾತು ಅಂದರೆ ಮಾಮೂಲಿ ವರ್ಡಾಗಿರುತ್ತೆ. ಸಾಧಿತ ಧಾತು ಅಂತ ಹೇಳಿದಾಗ ಅಲ್ಲಿ ಇಸು ಅಂತಕ್ಕಂಥ ಒಂದು ಪ್ರತ್ಯಯವನ್ನು ಸೇರಿಸಬೇಕಾಗುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಸಹಜ ಧಾತು ಅಂತ ಹೇಳಿದಾಗ ಹಬ್ಬರಿಸು, ರಕ್ಷಿಸು, ಬಳಸು, ಯತ್ನಿಸು ಅಂತ ಕೊಟ್ಟಿದ್ದಾರೆ. ಸೊ ಹಬ್ಬರಿಸು ಅಂತಕ್ಕಂಥದ್ದು ಏನಿದೆ ಇಲ್ಲ ನೋಡ್ತಾ ಹೋದಾಗ ಈ ಹಬ್ಬರಿಸು ಪದದ ಧಾತು ಏನು? ಹಬ್ಬರ. ಹಬ್ಬರಗೆ ಇಸು ಸೇರಿಸಿದ್ರೆ ಹಬ್ಬರಿಸು ಆಗುತ್ತೆ. ರಕ್ಷಿಸುಗೆ ರಕ್ಷಾ ಪ್ಲಸ್ ಇಸು ಬರುತ್ತಾ? ರಕ್ಷಾ ಪ್ಲಸ್ ಇಸು ರಕ್ಷಿಸು. ಬಳಸುಗೆ ಬಳ ಪ್ಲಸ್ ಇಸು ಬರಲ್ಲ, ಬಳ ಅನ್ನತಕ್ಕಂಥ ಒಂದು ಧಾತು ಆಗೋದಿಲ್ಲ. ಸೊ ಹಾಗೆ ಇದು ಬರುತ್ತೆ. ಆ್ಯಂಡ್ ಯತ್ನಿಸು, ಯತ್ನ ಪ್ಲಸ್ ಇಸು, ಯತ್ನಿಸು ಅಂತಕ್ಕಂಥದ್ದು ಸೊ ಸಾಧಿತ ಧಾತು ಆಗುತ್ತೆ. ಇಲ್ಲಿ ಇಸು 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 ಅಂತ ಸೇರ್ಕೊಂಡಾಗ ಇದು ಸಾಧಿತ ಧಾತು ಆಗುತ್ತೆ. ಬಳಸು ಅಂತಕ್ಕಂಥದ್ದು ಬಳ ಪ್ಲಸ್ ಇಸು, ಬಳ ಅನ್ನೋದಕ್ಕೆ ಒಂದು ಧಾತು ಆಗೋದಿಲ್ಲ ಅದು. ಸೊ ಹಾಗಾಗಿ ಇದು ಸಹಜ ಧಾತು. ಬಳಸು ಅಂತಕ್ಕಂಥದ್ದೊಂದು ಕಂಪ್ಲೀಟ್ ವರ್ಡ್ ಅದು. ಸೊ ಬಳಸು ಅಂತಕ್ಕಂಥದ್ದೇ ಒಂದು ಧಾತು ರೂಪ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ. ನೆಕ್ಸ್ಟು ಇವುಗಳಲ್ಲಿ ಸಾಧಿತ ಧಾತು ಯಾವುದನ್ನ ಕೇಳಿದರೆ, ಸೊ ಸಾಧಿತ ಮೀನ್ಸ್ ಇಲ್ಲಿ ಇಸು ಅಂತಕ್ಕಂಥ ಒಂದು ಪ್ರತ್ಯಯವನ್ನು ಸೇರಿಸ್ಕೋಬೇಕಾಗುತ್ತೆ. ಬಂಗಿಸು, ಅರಸು, ಗುಡಿಸು, ಬಡಿಸು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಬಂಗಿಸು ಏನಿದೆ, ಬಂಗ ಪ್ಲಸ್ ಇಸು ಬಂಗಿಸು, ಭಂಗ ಮಾಡ್ತಕ್ಕಂಥದ್ದು ಬಂಗಿ ಪ್ಲಸ್ ಇಸು, ಭಂಗ ಪ್ಲಸ್ ಇಸು ಬಂಗಿಸು, ಇಲ್ಲಿ ಇಸು ಅಂತಕ್ಕಂಥ ಒಂದು ಪ್ರತ್ಯಯ ಸೇರಿಕೊಳ್ಳುತ್ತೆ. ಸೊ ಹಾಗೆ ಆಪ್ಷನ್ ಎ ಬಂಗಿಸು ಸಾಧಿತ ಧಾತು ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಹರಸು, ಗುಡಿಸು, ಗುಡು ಬರಲ್ಲ, ಬಡಿಸು ಬಡಿ ಅಂತ ಬರೋದಿಲ್ಲ. ಸೊ ಬಡಿಸು, ಗುಡಿಸು, ಹರಸು ಇದೆಲ್ಲ ಸಹಜ ಧಾತು ಆಗುತ್ತೆ.
ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ. ಸೊ ನಮ್ಗೆ ಗೊತ್ತಿದೆ ವರ್ತಮಾನ ಕಾಲ ಅಂತ ಹೇಳಿದಾಗ ಹುತ್ತ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಸಾರಿ, ಮೌಸು ಸ್ವಲ್ಪ ಇದು ವರ್ಕ್ ಸರಿಯಾಗಿ ಕರೆಕ್ಟಾಗಿ ಇದಾಗೋದಿಲ್ಲ. ವರ್ತಮಾನ ಬಂದು ಹುತ್ತ ಅಂತಕ್ಕಂಥದ್ದು ಆಪ್ಷನ್ ಸಿ. ಆ್ಯಂಡ್ ದಾ ಬಂದು ಮತ್ತು ವಾ ಬಂದು ಇದು ಸಹ ಕಾಲಸೂಚಕ ಪ್ರತ್ಯಯ ಆಗುತ್ತೆ. ದಾ ಬಂದು ಭೂತಕಾಲಕ್ಕೆ ಆ್ಯಂಡ್ ವಾ ಬಂದು ವರ್ತಮಾನ ಕಾಲಕ್ಕೆ. ಹುತ್ತ ವಾ ಅಂತಕ್ಕಂಥದ್ದು ಭವಿಷ್ಯತ್ ಕಾಲಕ್ಕೆ, ದಾ ಬಂದು ಭೂತಕಾಲಕ್ಕೆ, ಹುತ್ತ ಅಂತಕ್ಕಂಥದ್ದು ವರ್ತಮಾನ ಕಾಲಕ್ಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಭೂತಕಾಲದ ಕಾಲಸೂಚಕ ಪ್ರತ್ಯಯ ಕೇಳಿದರೆ, ಸೊ ಎಸ್ ಭೂತಕಾಲ ಅಂತ ಹೇಳಿದಾಗ ದಾ ಬರುತ್ತೆ. ಆಪ್ಷನ್ ಎ ಭೂತಕಾಲ ದಾ, ವಾ ಬಂದು ಭವಿಷ್ಯತ್ ಕಾಲ, ಹುತ್ತ ಬಂದು ವರ್ತಮಾನ ಕಾಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಭವಿಷ್ಯತ್ ಕಾಲದ ಕಾಲಸೂಚಕ ಎಸ್ ಆಪ್ಷನ್ ಬಿ ವಾ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ತಾಯಿ ಮಗುವಿಗೆ ಹಾಲನ್ನು ಕುಡಿಸಿದಳು. ಈ ವಾಕ್ಯದಲ್ಲಿರುವ ಕ್ರಿಯಾಪದವನ್ನು ಕೇಳಿದರೆ, ತಾಯಿ ಮಗುವಿಗೆ ಹಾಲನ್ನು ಕುಡಿಸಿದಳು. ಸೊ ಇಲ್ಲಿ ನಮ್ಗೆ ಗೊತ್ತಿರತಕ್ಕಂಥ ವರ್ಡೇ ಸಿಂಪಲ್ ವರ್ಡು. ಕ್ರಿಯಾಪದ ಅಂತ ಹೇಳಿದಾಗ ಇಲ್ಲಿ ಕುಡಿಸಿದಳು ಎಸ್ ಅಲ್ವಾ. ಸೊ ಆಪ್ಷನ್ ಡಿ ಕುಡಿಸಿದಳು ಅಂತಕ್ಕಂಥದ್ದು ಕ್ರಿಯಾಪದ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸೊ ನೋಡಿ ಇಲ್ಲಿ ನಾವು ನೋಡ್ತಾ ಹೋದಾಗ ಕ್ರಿಯಾಪದ ಕೊಟ್ಟಿದ್ದಾರೆ. ಕರ್ತೃಪದ ಅಂತ ಹೇಳಿದಾಗ ತಾಯಿ ಕರ್ತೃಪದ ಬರುತ್ತೆ. ಸೊ ಮಗುವಿಗೆ ಹಾಲನ್ನು ಕುಡಿಸಿದಳು ಅಂತ ಇಲ್ಲಿ ಡಬಲ್ ಆಯಿತು. ಮಗು ಅಂತಕ್ಕಂಥ ಹಾಲು ಅಂತಕ್ಕಂಥ ಎರಡು ಕರ್ಮಪದ ಬರುತ್ತೆ ಇಲ್ಲಿ. ತಾಯಿ ಮಗುವಿಗೆ ಹಾಲನ್ನು ಕುಡಿಸಿದಳು ಅಂತ ಹೇಳಿದಾಗ, ಸೊ ಹಾಗಾಗಿ ಇಲ್ಲಿ ಕುಡಿಸಿದಳು ಕ್ರಿಯಾಪದ ಬರುತ್ತೆ, ತಾಯಿ ಅಂತಕ್ಕಂಥ ಕರ್ತೃಪದ ಬರುತ್ತೆ. ಸೊ ಇಲ್ಲಿ ಸುಮಾರು ಬರುತ್ತೆ. ಏನಂತಂದರೆ ಕ್ರಿಯಾಪದ, ಕರ್ತೃಪದ, ಕ್ರಿಯಾ ವಿಶೇಷಣ ಆಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ನಾಮಪದ ಆಗಿರ್ಬೋದು, ಸರ್ವನಾಮ ಆಗಿರ್ಬೋದು, ಈ ಥರ ಎಲ್ಲ ಬರ್ತಾ ಹೋಗುತ್ತೆ ಗ್ರಾಮರಲ್ಲಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮಧ್ಯಮ ಪುರುಷ ಏಕವಚನದಲ್ಲಿ ಬರುವಂತಹ ಧಾತುವಿನ ರೂಪ ಕೇಳಿದರೆ, ಸೊ ಮಧ್ಯಮ. ಸೊ ನಮ್ಗೆ ಗೊತ್ತಿದೆ ಫಸ್ಟು ಪ್ರಥಮ, ಮಧ್ಯಮ, ಉತ್ತಮ ಅಂತ ಗೊತ್ತಿದೆ. ಸೊ ಉತ್ತಮ ಅಂತಕ್ಕಂಥದ್ದು ನಾನು, ನಾವು ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಮಧ್ಯಮ ಅಂತಕ್ಕಂಥದ್ದು ನೀನು, ನೀವು ಅಂತಕ್ಕಂಥ ಅರ್ಥದಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಕೇಳಿದರೆ ಏಕವಚನ ಅಂತ ಕೇಳಿದರೆ, ಸೊ ಏಕವಚನ ಅಂತ ಹೇಳಿದಾಗ ಬರುವೆ, ಬರುವುದು, ಬರುವೆನು, ಬರುವವನು ಅಂತ ಕೊಟ್ಟಿದ್ದಾರೆ. ಧಾತುವಿನ ರೂಪವನ್ನು ಕೇಳಿದರೆ, ಸೊ ಆನ್ಸರ್ ಬಂದು ಎಸ್ ಮಧ್ಯಮ ಪುರುಷದ ಓಕೆ ಎಸ್ ಆಪ್ಷನ್ ಡಿ. ಎಸ್ ಆಪ್ಷನ್ ಡಿ ಬರುವೆ. ಇಲ್ಲಿ ಏಕವಚನ ಅಂತ ಕೇಳೋದು ಬರುವೆ ಅಂತಕ್ಕಂಥದ್ದು ಧಾತುವಿನ ರೂಪ ಮಧ್ಯಮ ಪುರುಷ. ಬರುವೆ, ನಾನು ಬರುವೆ ಅಂತಕ್ಕಂಥದ್ದಾಗುತ್ತೆ. ಬರುವನು ಅಂತಕ್ಕಂಥದ್ದು ಥರ್ಡ್ ಪಾರ್ಟಿ ಆಗುತ್ತೆ. ಸೊ ಅದು ಬರೋದಿಲ್ಲ. ಆ್ಯಂಡ್ ಆಪ್ಷನ್ ಡಿನ ಸರಿಯಾಗಿರ್ತಕ್ಕಂಥದ್ದು ಎಸ್ ಆಪ್ಷನ್ ಡಿ. ಬರುವನು ಅಂತಕ್ಕಂಥದ್ದು ಮೂರನೇದು, ಇಟ್ ಮೀನ್ಸ್ ಪ್ರಥಮ ಆಗುತ್ತೆ. ಅದು ಬರುವನು ಪ್ರಥಮ, ಬರುವನು ಪ್ರಥಮ, ಮಧ್ಯಮ ಬರಲ್ಲ, ಪ್ರಥಮ ಬರುತ್ತೆ. ಬರುವನು ಮೂರನೇ ಪಾರ್ಟಿ ಆಗುತ್ತೆ. ಬರುವನು, ಬರುವನು ಅಲ್ಲ, ಬರುವನು ಅಂತಕ್ಕಂಥದ್ದು ಮೂರನೇ ಪಾರ್ಟಿ. ಸೊ ಇಲ್ಲಿ ಕೇಳಿರೋದೇನು ಮಧ್ಯಮ ಪುರುಷಕ್ಕೆ ಕೇಳಿದರೆ ನಿಮ್ಗೆ ಗೊತ್ತಿರಬಹುದು ಉತ್ತಮ, ಮಧ್ಯಮ, ಪ್ರಥಮ. ಸೊ ಇಲ್ಲಿ ಮಧ್ಯಮ ಅಂತ ಹೇಳಿದಾಗ ನೀನು, ನೀವು ಅಂತ ಅರ್ಥ ಬರುತ್ತೆ. ನೀನು ಅಂತಕ್ಕಂಥದ್ದು ಬರಬೇಕಿಲ್ಲಿ. ಎಸ್ ಆಪ್ಷನ್ ಡಿ ಬರುವೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಅಕರ್ಮಕ ಧಾತುವಿಗೆ ಉದಾಹರಣೆನ ಕೇಳಿದರೆ, ಸೊ ಅಕರ್ಮಕ ಅಂತ ಹೇಳಿದಾಗ ಇಲ್ಲಿ ಕರ್ಮ ಪದವನ್ನು ಅಪೇಕ್ಷೆ ಮಾಡದೇ ಇರ್ತಕ್ಕಂಥದ್ದು. ಸೊ ಅಲ್ಲಿ ಅಕರ್ಮ, ಇಟ್ ಮೀನ್ಸ್ ಕರ್ಮಪದ ಬೇಕಿರೋದಿಲ್ಲ. ಏನಾಗುತ್ತೆ ಇಲ್ಲಿ ಮಾಡು, ಓಡು, ಕೂಡು, ತೋಡು ಅಂತ ಕೊಟ್ಟಿದ್ದಾರೆ. ಅವನು ಮಾಡುತ್ತಾನೆ, ಅವನು ಓಡುತ್ತಾನೆ, ಅವನು ಕೂಡುತ್ತಾನೆ, ಅವನು ತೋಡುತ್ತಾನೆ. ಸೊ ತೋಡುತ್ತಾನೆ, ಏನನ್ನು ತೋಡುತ್ತಾನೆ? ಆ್ಯಂಡ್ ನೆಕ್ಸ್ಟು ಇಲ್ಲೇನಂತ ಹೇಳಿದಾಗ ಓಡುತ್ತಾನೆ, ಮಾಡುತ್ತಾನೆ, ಕೂಡುತ್ತಾನೆ. ಸೊ ಟೈಮ್ ಕೊಟ್ಟಿದ್ದೀನಿ, ಆನ್ಸರ್ನ ಮಾಡಿ. ಸೊ ಕರ್ಮಪದ ಬೇಕಿರೋದಿಲ್ಲ ಅಕರ್ಮಕ್ಕೆ. ಸೊ ಹಾಗಾಗಿ ಏನಾಗುತ್ತೆ
ಎಸ್ ಏನನ್ನು ಓಡುತ್ತಾನೆ ಅಂತ ಬರೋದಿಲ್ಲ. ಎಸ್ ಅವನು ಓಡುತ್ತಾನೆ ಅಲ್ವಾ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಎಸ್ ಅವನು ಓಡುತ್ತಾನೆ. ಸೊ ಎಲ್ಲಿಗೆ ಓಡುತ್ತಾನೆ ಅಂತ ಏನು ಕೇಳೋದಿಲ್ಲ, ಅವನು ಓಡ್ತಾನೆ ಅಷ್ಟೇ. ಆ್ಯಂಡ್ ಅವನು ಮಾಡುತ್ತಾನೆ, ಏನನ್ನು ಮಾಡುತ್ತಾನೆ ಅಂತ ಕ್ವಶನ್ ಬರುತ್ತೆ. ಏನನ್ನು ಮಾಡುತ್ತಾನೆ, ಸೊ ಇಲ್ಲಿ ಕರ್ಮಪದ ಬರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ತೋಡುತ್ತಾನೆ, ಏನನ್ನು ತೋಡುತ್ತಾನೆ, ಇಲ್ಲೂ ಸಹ ಕರ್ಮಪದ ಬರಬೇಕಾಗುತ್ತೆ. ಅವನು ಕೂಡುತ್ತಾನೆ. ಸೊ ಕೂಡುತ್ತಾನೆ ಅಂತಕ್ಕಂಥದ್ದಕ್ಕೆ ಒಂದು ಕೂರುತ್ತಾನೆ ಅಂತಲೂ ಕೊಟ್ಟರೆ, ಬಟ್ ಕೂಡು ಅಂತಕ್ಕಂಥದ್ದು ಕೂಡುತ್ತಾನೆ, ಲೆಕ್ಕವನ್ನು ಕೂಡ್ತಾನೆ ಅಥವಾ ಬೇರೆ ಒಂದೊಂದು ಏನು ಕೂಡ್ತಾನೆ, ಸೊ ಅದು ಒಂದು ಅರ್ಥ ಕರ್ಮಪದ ಬರುತ್ತೆ. ಸೊ ಹಾಗೆ ಬೆಸ್ಟಾಗಿ ನಾವು ಹೇಳ್ತಕ್ಕಂಥದ್ದು ಓಡುತ್ತಾನೆ. ಎಲ್ಲಿಗೆ ಓಡುತ್ತಾನೆ ಅಂತಕ್ಕಂಥದ್ದು ಬರೋದಿಲ್ಲ, ಅವನು ಓಡುತ್ತಾನೆ, ಒಟ್ಟಿನ ಇಲ್ಲಿಂದ ಓಡೋಗ್ತಾನೆ ಅಂತಕ್ಕಂಥ ಅರ್ಥ ಬರುತ್ತೆ. ಸೊ ಹಾಗೆ ಆನ್ಸರ್ ಬಂದು ಆಪ್ಷನ್ ಬಿ. ಇದಕ್ಕೆ ಕರ್ಮಪದ ಬೇಕಾಗಿರೋದಿಲ್ಲ, ಅವನು ಓಡುತ್ತಾನೆ. ಎಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ನೀನು ಆ ಕೆಲಸವನ್ನು ಮಾಡು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಕ್ರಿಯಾಪದದ ರೂಪವನ್ನು ಕೇಳಿದರೆ, ಸಾರಿ ಇಲ್ಲಿ ಅಡಿಗೆರೆ ಮಿಸ್ ಆಗಿದೆ. ನೀನು ಆ ಕೆಲಸವನ್ನು ಮಾಡು. ಎಸ್ ಮಾಡು. ಇಲ್ಲಿ ನಿಷೇಧಾರ್ಥ ಬರೋದಿಲ್ಲ, ಯಾಕಂದರೆ ಇಲ್ಲಿ ಯಾವುದು ನಿಷೇಧಾರ್ಥ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮಾಡು ಅಂತ ಕೇಳಿದರೆ ಇವಾಗ ಯಾವ್ದು ತೊಗೊಳ್ಬಹುದು, ನಿಷೇಧ ಬರೋದಿಲ್ಲ. ಆ್ಯಂಡ್ ವಿದ್ಯಾರ್ಥಕ ಆ್ಯಂಡ್ ಸಂಭಾವನಾರ್ಥಕ ಮಾಡಬಹುದು ಅಂತಕ್ಕಂಥದ್ದು ಸಂಭಾವನಾರ್ಥಕ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿದ್ಯಾರ್ಥ ಭೂತ ನ್ಯೂನ ಅಂತಕ್ಕಂಥದ್ದು ಎರಡಲ್ಲಿ ಬರುತ್ತೆ ಇದು. ಎಸ್ ನೀನು ಆ ಕೆಲಸವನ್ನು ಮಾಡು. ಎಸ್ ಇಲ್ಲಿ ಆರ್ಡರ್ ಆದರೂ ಕೊಡ್ಬೋದು ಅಥವಾ ಇದರಲ್ಲಾದರೂ ಕೇಳ್ಕೊಳ್ಬಹುದು. ಇಟ್ ಮೀನ್ಸ್ ಇಲ್ಲಿ ಕರೆಕ್ಟಾಗಿ ಇದೆ ಅಂತ ಹೇಳಿಲ್ಲ, ನೀನು ಆ ಕೆಲಸವನ್ನು ಮಾಡು ಅಂತ ಹೇಳಿದರೆ. ಸೊ ಇಲ್ಲಿ ಆರ್ಡರ್ ಆದರೂ ಕೊಡ್ಬೋದು, ಎಸ್ ಅಥವಾ ರಿಕ್ವೆಸ್ಟ್ ಆದರೂ ಮಾಡಬಹುದು. ಸೊ ಆನ್ಸರ್ ಆಪ್ಷನ್ ಬಿ, ವಿದ್ಯಾರ್ಥಕ. ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ತಿನ್ನು ಧಾತುವಿನ ಪ್ರಥಮ ಪುರುಷ ಏಕವಚನ ಸ್ತ್ರೀಲಿಂಗದ ನಿಷೇಧಾರ್ಥಕ ಕ್ರಿಯಾಪದ ಕೇಳಿದರೆ, ಸೊ ನೋಡಿ ಇಲ್ಲಿ ನಿಷೇಧಾರ್ಥ ಅಂತ ಹೇಳಿದಾಗ ಕಾರ್ಯ ನಡೆಯೋದಿಲ್ಲ ಅಂತ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ತಿನ್ನುತ್ತಾಳೆ ಬರೋದೇ ಇಲ್ಲ ನಿಷೇಧ ಅಂತ ಹೇಳಿದಾಗ. ಅಂಡ್ ತಿನ್ನುವಳು ಬರೋದಿಲ್ಲ, ತಿಂದಳು ಬರೋದಿಲ್ಲ, ತಿನ್ನಳು. ಆಪ್ಷನ್ ಡಿ. ಎಸ್ ಆರ್ಡರ್ ಆಗ್ಬೋದು, ರಿಕ್ವೆಸ್ಟ್ ಆಗ್ಬೋದು, ಅದು ಎರಡು ಬಂದರೂ ಸಹ ಅದು ವಿದ್ಯಾರ್ಥಕನೇ ಆಗುತ್ತೆ. ಎಸ್ ಆಜ್ಞೆ, ಆಶೀರ್ವಾದ, ರಿಕ್ವೆಸ್ಟು ಇವೆಲ್ಲ ಅದೇ ಬರುತ್ತೆ. ಸೊ ನೀವು ಅಲ್ಲಿ ಆಶೀರ್ವಾದ ಅಂತ ತಿಳ್ಕೊಳ್ಳಿ, ಅಥವಾ ಆಜ್ಞೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಅಥವಾ ರಿಕ್ವೆಸ್ಟ್ ಮಾಡ್ತಾವ್ರೆ ಅಂತನಾದ್ರು ತಿಳ್ಕೊಳ್ಬಹುದು. ಬಟ್ ವಿದ್ಯಾರ್ಥಕಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಎಸ್ ತಿನ್ನಳು. ಆಪ್ಷನ್ ಡಿ ತಿನ್ನಳು. ಇಲ್ಲಿ ಬಂದು ತಿನ್ನು ಅಂತಕ್ಕಂಥದ್ದು ಧಾತು ಆಗುತ್ತೆ. ಆ್ಯಂಡ್ ತಿನ್ನಳು ಸ್ತ್ರೀಲಿಂಗ ರೂಪನೂ ಆಗುತ್ತೆ. ಆ್ಯಂಡ್ ನಿಷೇಧನೂ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹೋಗು ಧಾತುವಿನ ಉತ್ತಮ ಪುರುಷ ಏಕವಚನದ ಸಂಭಾವನಾರ್ಥಕ ಕ್ರಿಯಾವರೂಪ ಯಾವುದು ಅಂತ ಕೇಳಿದರೆ, ಎಸ್ ಹೋಗು ಧಾತುವಿನ ಉತ್ತಮ ಪುರುಷ ಏಕವಚನದ ಸಂಭಾವನಾರ್ಥಕ ಕ್ರಿಯಾಪದ ಕೇಳಿದರೆ ಇಲ್ಲಿ. ಸೊ ನೋಡಿ ಹೋಗು ಧಾತು ಎಲ್ಲದಲ್ಲೂ ಹೋಗು ಅಂತಲೇ ಬರುತ್ತೆ ಆಲ್ಮೋಸ್ಟು. ಉತ್ತಮ ಪುರುಷ ಅಂತ ಹೇಳಿದಾಗ ಮೊದಲನೇ ಫಸ್ಟ್ ಪಾರ್ಟಿ ಇಟ್ ಮೀನ್ಸ್ ನಾನು ಅಂತಕ್ಕಂಥದ್ದು ಆಗಬೇಕು. ಸೊ ನಾನು ಅಂತ ಹೇಳಿದಾಗ ಹೋದಾನು ಅಂತಕ್ಕಂಥದ್ದು ಬೇರೆಯವ್ರಿಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಹೋದೇನು. ಎಸ್ ಇಲ್ಲಿ ಸಂಭಾವನಾರ್ಥಕ ಅಂತ ಕೇಳಿದಾಗ ಏನಾಗುತ್ತೆ, ದೀರ್ಘ ಬರುತ್ತೆ. ಹೋಗಬಹುದು ಅಥವಾ ಹೋದೇನು ಆ ಥರ ಅರ್ಥ ಬರುತ್ತೆ. ಸೊ ಹಾಗಾಗಿ ನಮ್ಗೆ ಆನ್ಸರ್ ಏನು ಬರುತ್ತೆ, ಎಸ್ ಹೋದೇನು ದೀರ್ಘ ಬರಬೇಕು. ಹೋದಾನು ಅಂತಕ್ಕಂಥದ್ದು ಬೇರೆ ವ್ಯಕ್ತಿಗಾಗುತ್ತೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ಉತ್ತಮ ಪುರುಷ ಅಂತ ಹೇಳಿದಾಗ ನಾನು ನಾವು ಅಂತಕ್ಕಂಥದ್ದು ಉತ್ತಮ ಬರುತ್ತೆ. ಸೊ ನನಗೆ ನಾನು ಹೇಳ್ಕೋಬೇಕು. ಹೋದಾನು ಅಂದಾಗ ಬೇರೆಯವ್ರಿಗಾಯ್ತು. ಹೋದೇನು ನಾನು ಹೋದೇನು. ಹೋದೇವು ಅಂತಕ್ಕಂಥದ್ದು ಬಹುವಚನ ಆಗುತ್ತೆ. ಸೊ ಹೋದೆವು ಆಗ್ತಿತ್ತು, ಬಟ್ ಇಲ್ಲಿ ಏಕವಚನ ಕೇಳೋದ್ರಿಂದ ಹೋದೇನು ನಾನು ಹೋದೇನು ಅಂತಕ್ಕಂಥದ್ದು ಆಗಬೇಕು. ಎಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೋದೇನು ಸಂಭಾವನಾರ್ಥಕ ದೀರ್ಘ ಬರಬೇಕು. ಹೋದೇನು, ಹೋದಾನು, ಬಂದಾನು, ಬರಬಹುದು, ಹೋಗಬಹುದು, ಈ ಥರ ದೇನು ದೀರ್ಘ ಬರಬೇಕು ಅದಕ್ಕೆ. ಆಪ್ಷನ್ ಬಿ. ಹೋದಾನು ಅಂತಕ್ಕಂಥದ್ದು. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಏನಂತಂದರೆ ಉತ್ತಮ ಪುರುಷ ಏಕವಚನ. ಸೊ ಉತ್ತಮ ಅಂತ ಹೇಳಿದಾಗ ನಮಗೆ ನಾವು ಹೇಳ್ಕೊಳ್ತಕ್ಕಂಥದ್ದು. ಸೊ ಹೋದಾನು ಅಂತ ಹೇಳಿದಾಗ ಬೇರೆಯವ್ರು ಹೋದಾನು ಅಂತ ಆಗುತ್ತೆ. ಹೋದೇನು ಅಂತ ಹೇಳಿದಾಗ ನಾನು ಹೋದೆ ಅನ್ನೋ ಅರ್ಥ ಬರುತ್ತೆ. ಅಷ್ಟು ತಿಳ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನನಗೆ ಸ್ವಲ್ಪ ಅನ್ನ ಬೇಕು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದ ಯಾವುದು ಅಂತ ಕೇಳಿದರೆ, ಬೇಕು ಅಂತಕ್ಕಂಥದ್ದು ಏನು, ಕ್ರಿಯಾಪದನ, ಧಾತುನ, ಕ್ರಿಯಾರ್ಥಕ ಅವ್ಯಯನ, ಸಹಜ ಧಾತುನ ಅಂತ ಕೇಳಿದರೆ, ಸೊ ಇಲ್ಲಿ ಸಹಜ ಧಾತುನ ಅಥವಾ ಕ್ರಿಯಾರ್ಥಕ ಧಾತು ಕ್ರಿಯಾಪದ ಯಾವುದು ಆನ್ಸರ್ ಬರಬಹುದು? ಎಸ್
ಆಪ್ಷನ್ ಸಿ ಕ್ರಿಯಾರ್ಥಕ ಅವ್ಯಯ. ಇದು ಬೇಕು ಅಂತಕ್ಕಂಥದ್ದು ಅವ್ಯಯ, ಕ್ರಿಯಾರ್ಥಕ ಅವ್ಯಯ. ಓಕೆ, ಸೊ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬಿಡಿ. ಆನ್ಸರ್ ಸರಿ ಇದೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಬಟ್ ನೀವು ಕೊಡೋ ಆನ್ಸರ್ ಏನಾಗುತ್ತೆ ಅಂದರೆ ಅಕ್ಕಪಕ್ಕದವ್ರಿಗೂ ಸಹ ಅದು ಕನ್ಫ್ಯೂಷನ್ನ ಶುರು ಮಾಡುತ್ತೆ. 77 77 ಆಪ್ಷನ್ ಬಿ ಹೋದೇನು. ಆಪ್ಷನ್ ಬಿ ಹೋದೇನು. ಹೋದನು ನೋಡಿ, ಇಲ್ಲಿ ಹೋದನು ಅಂತಕ್ಕಂಥದ್ದು ಅರ್ಥ ಬರುತ್ತೆ. ಹೋದನು, ಸೊ ಅದಕ್ಕೆ ಸಂಭಾವನಾರ್ಥಕ ನೋಡಿ. ಹೋದನು ಅಂತಕ್ಕಂಥದ್ದು ಹೋದನು, ನಾನು ಹೋದೆ ಅನ್ನೋದಕ್ಕೆ ಹೋದನು ಅಂತ ಹೇಳ್ತೀವ. ಬೇರೆ ಹೋಗೋದಕ್ಕೆ ಹೋದನು ಅಂತ ಹೇಳ್ತೀವಿ, ಅವನು ಹೋದನು ಅಂತ. ಸೊ ಅಥವಾ ರವಿ ಹೋದನು ಅಂತ ಹೇಳ್ತೀವಿ. ಸೊ ಹೋದೇನು ಅಂತ ಹೇಳಿದಾಗ ನಮ್ಗೆ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಾವು. 79ನೇ ಕ್ವಶನ್ ಹೀಗಿದೆ. ಅವನು ಶಾಲೆಗೆ ಹೋಗದೆ ನಿಂತನು. ಈ ವಾಕ್ಯದಲ್ಲಿ ಅಡಿಗೆರೆ ಹೇಳಿದಿರೋ ಪದದ ಸರ್ವರೂಪ ಕೇಳಿದರೆ ಅವನು ಶಾಲೆಗೆ ಹೋಗದೆ ನಿಂತನು. ಸಾರಿ, ಇದು ಅಡಿಗೆರೆ ಇದು ಬಂದಿಲ್ಲ. ನಿಂತನು ಅಂತಕ್ಕಂಥದ್ದು ಬರೋದಿಲ್ಲ. ಸೊ ಅವನು ಶಾಲೆಗೆ ಹೋಗದೆ ಅಂತಕ್ಕಂಥದ್ದು ಅಂತ ಹೇಳಿದಾಗ ಆಪ್ಷನ್ ಸಿ ಇದೇನಿದೆ ಹೋಗದೆ, ಇಟ್ ಮೀನ್ಸ್ ನಿಷೇಧ ನ್ಯೂನ್ಯ. ಯಾಕಂದರೆ ಹೋಗದ್ದೆ ಅಂತ ಹೇಳಿದ್ರೆ ನಡಿಲಿಲ್ಲ ಕಾರ್ಯ ಅಂತ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆಪ್ಷನ್ ಸಿ ನಿಷೇಧ ನ್ಯೂನ್ಯ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಹೋಗದೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಅರ್ಥಪೂರ್ತಿಗಾಗಿ ಕರ್ಮಪದವನ್ನು ಅಪೇಕ್ಷಿಸುವ ಕ್ರಿಯಾಪದಗಳು ಯಾವುದು ಅಂತ ಹೇಳಿದರೆ, ಅರ್ಥಪೂರ್ತಿಗಾಗಿ ಕರ್ಮಪದವನ್ನು ಅಪೇಕ್ಷಿಸ್ತಕ್ಕಂಥ ಕ್ರಿಯಾಪದಗಳು ಅಕರ್ಮಕ ಕ್ರಿಯಾಪದ, ಸಕರ್ಮಕ ಕ್ರಿಯಾಪದ, ಭೂತನ್ಯೂನ ಕ್ರಿಯಾಪದಗಳು, ನಿಷೇಧ ನ್ಯೂನ ಕ್ರಿಯಾಪದಗಳು. ಅಲ್ವಾ, ನಮ್ಗೆ ಗೊತ್ತಿದೆ ಕರ್ಮಪದವನ್ನು ಅಪೇಕ್ಷೆನ ಮಾಡದೇ ಇರ್ತಕ್ಕಂಥದ್ದನ್ನ ನಾವು ಅಕರ್ಮಕ ಅಂತ ಹೇಳ್ತೀವಿ. ಕರ್ಮಪದವನ್ನು ಅಪೇಕ್ಷೆ ಮಾಡ್ತಕ್ಕಂಥ, ಇಟ್ ಮೀನ್ಸ್ ಕರ್ಮಪದ ಒಂದು ಸೆಂಟೆನ್ಸಲ್ಲಿ ಬರಬೇಕು ಅಂತಕ್ಕಂಥ ಯಾವ ವಾಕ್ಯ ಪಡ್ಕೊಳ್ಳುತ್ತೋ ಸೊ ಅದು ನಾವು ಸಕರ್ಮಕ ಕ್ರಿಯಾಪದ ಅಂತ ಹೇಳ್ತೀವಿ. ಸೊ ಎಸ್ ಆಪ್ಷನ್ ಡಿ, ಆಪ್ಷನ್ ಬಿ ಸಕರ್ಮಕ ಕ್ರಿಯಾಪದ. ಎಸ್ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಈ ವಿಭಕ್ತಿಯಲ್ಲಿ ಇರುತ್ತದೆ ಅಂತ ಕೇಳಿದ್ರೆ, ಸೊ ನಿಮ್ಗೆ ಈ ಥರ ಗೊತ್ತಾಗಲ್ಲ ಅಂದರೆ ಒಂದು ಸೆಂಟೆನ್ಸ್ನ ನೀವೇ ಅಲ್ಲಿ ಫಾರ್ಮೇಷನ್ ಮಾಡ್ಕೊಬಿಡಿ, ಅವಾಗ ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಆಗಿಬಿಡುತ್ತೆ. ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಈ ವಿಭಕ್ತಿಯಲ್ಲಿ ಇರುತ್ತೆ ಅಂತ ಕೇಳಿದ್ರೆ ಷಷ್ಠಿ, ದ್ವಿತೀಯ, ಪ್ರಥಮ, ಚತುರ್ಥಿ ಯಾವ್ದು ಬರುತ್ತೆ? ಎಸ್. ಸೊ ಕರ್ತರಿ ಪ್ರಯೋಗ ನೀವು ಕೇಳಿರ್ಬೋದು, ರಾಮನು ರಾವಣನನ್ನು ಕೊಂದನು ಅಂತ ಹೇಳಿರ್ಬೋದು. ಸೊ ಇಲ್ಲಿ ನೋಡಿ, ಫಸ್ಟ್ ಕರ್ತೃಪದ ಏನುತ್ತೆ, ರಾಮನು ಅಂತಕ್ಕಂಥದ್ದು ಬರುತ್ತಲ್ವ. ಸೊ ಅಲ್ಲಿ ಏನಾಗುತ್ತೆ, ಪ್ರಥಮ ಹೂ ಅಂತಕ್ಕಂಥದ್ದು ಬರುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಎಸ್, ಆಪ್ಷನ್ ಸಿ ಪ್ರಥಮ ಹೂ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ, ಪ್ರಥಮ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕರ್ಮಿಣಿ ಪ್ರಯೋಗದಲ್ಲಿ ಕರ್ಮಪದವು ಈ ವಿಭಕ್ತಿಯಲ್ಲಿ ಇರುತ್ತೆ ಅಂತ ಕೇಳಿದರೆ, ಸೊ ನೋಡಿ ಕರ್ಮಿಣಿ ಪ್ರಯೋಗದಲ್ಲಿ ಕರ್ಮಪದವು ಈ ವಿಭಕ್ತಿಯಲ್ಲಿ ಇರ್ತದೆ. ಆಪ್ಷನ್ ಎ ಪ್ರಥಮ, ದ್ವಿತೀಯ, ಷಷ್ಠಿ, ಚತುರ್ಥಿ. ಎಸ್, ಇದಕ್ಕೆ ಆನ್ಸರ್ ಯಾರು ಕೊಡ್ತಂತ ನೋಡೋಣ. ಎಸ್, ನೋಡಿ ಇಲ್ಲಿ ಕರ್ಮಿಣಿ ಪ್ರಯೋಗ ಅಂತ ಹೇಳಿದಾಗ ರಾಮನು ರಾವಣನನ್ನು ಕೊಂದನು ಲಾಸ್ಟ್ ಆಯ್ತಲ್ವಾ. ಸೊ ಅದೇ ರೀತಿ ಕರ್ಮಿಣಿ ಪ್ರಯೋಗಕ್ಕೆ ನಾವು ಮಾಡಿದಾಗ ರಾಮನಿಂದ ಕೊಲ್ಲಲ್ಪಟ್ಟನಂತ ಬರುತ್ತೆ. ಸೊ ಇಲ್ಲಿ ರಾವಣನು ಅಂತಕ್ಕಂಥದ್ದು ಕರ್ಮಪದ. ಸೊ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ಸೊ ಇದು ಕರ್ಮಪದ ಆಗುತ್ತೆ. ರಾವಣನು ಅಂತಕ್ಕಂಥದ್ದು ಕರ್ಮಪದ ಆಗಿರುತ್ತಲ್ವಾ. ಸೊ ಇದು ನಾವು ಏನಂತೀವಿ, ರಾವಣನು ನು, ಇಲ್ಲೂ ಸಹ ಹೂ ಬರುತ್ತೆ. ಎಸ್, ಹಾಗಾಗಿ ಆಪ್ಷನ್ ಪ್ರಥಮ, ಇಲ್ಲೂ ಸಹ ಪ್ರಥಮ ಬರ್ತಕ್ಕಂಥದ್ದು, ದ್ವಿತೀಯ ಅಲ್ಲ. ಸೊ ನೋಡಿ ಇಲ್ಲಿ ಕರ್ಮಿಣಿ ಪ್ರಯೋಗ ನಾವು ಏನು ಹೇಳಿದ್ವಿ, ಇಲ್ಲಿ ರಾಮನು ರಾವಣನನ್ನು ಕೊಂದನು. ಸೊ ರಾವಣನು
ಅಲ್ಲೂ ಸಹ ಕರ್ತೃಪದ ರಾವಣನು ಅಂತ ಬರುತ್ತೆ. ರಾಮನಿಂದ ಅಂತ ಬಂದಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಕರ್ತೃಪದ ಕರ್ಮಪದ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ದ್ವಿತೀಯ ಅಂತಕ್ಕಂಥದ್ದು ಬರೋದಿಲ್ಲ, ಪ್ರಥಮ ಬರೋದು. ಸೊ ಕರ್ತೃಪದ ಯಾವುದು, ಕರ್ಮಪದ ಯಾವುದು ಅಂತ ನೋಡ್ಕೊಳ್ಳಿ ನೀವು. ನಿಮಗೆ ಕರ್ತೃಪದ ಕರ್ಮಪದ ಚೇಂಜ್ ಆಗೋದಿಲ್ಲ, ಅಲ್ಲಿ ಸೇಮ್ ಏನಿರುತ್ತೆ ರಾವಣ ಅಂತಕ್ಕಂಥದ್ದು ಫಸ್ಟ್ ಬರುತ್ತಲ್ಲ, ಸೊ ಅದು ಕರ್ಮಪದನೇ ಆಗಿರುತ್ತೆ. ಆಪ್ಷನ್ ಎ ಪ್ರಥಮ. ಸಿ ಹೇಗೆ ಬರುತ್ತೆ, ಎಸ್ ನಿಮಗೆ ಏನಂತ ಹೇಳಿದ್ರೆ ಇಲ್ಲಿ ಹೇಳ್ದೆ ಅಲ್ವಾ ನಾನು, ರಾಮನು ರಾವಣನಿಂದ ಕೊಲ್ಲಲ್ಪಟ್ಟನು. ಸೊ ಇಲ್ಲಿ ಕರ್ಮಪದ ಏನಿರುತ್ತೆ, ಇಲ್ಲಿ ಕರ್ಮಪದ ತೃತೀಯ ಆಗುತ್ತೆ, ಇಂದ ಅಂತಕ್ಕಂಥದ್ದು. ಸೊ ಇಲ್ಲಿ ಬಂದಾಗ ಏನಾಗುತ್ತೆ, ಕರ್ಮಿಣಿ ಪ್ರಯೋಗದಲ್ಲಿ ರಾವಣನ ಈ ಒಂದು ಕರ್ಮಪದ ಏನಿರುತ್ತೋ ಸೊ ಇದು ಈ ಕಡೆ ಬರುತ್ತೆ. ಸೊ ಅದು ನಾವು ಕರ್ಮಪದ ಅಂತ ತಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ನಾವೇನಂತ ಅಂದ್ಕೊಳ್ತೀವಿ ಅಂದರೆ ಪ್ರಥಮ ಅಂತ ತೊಗೊಳ್ಬೇಕು ಎರಡನೇದ್ರಲ್ಲೂ ಕರ್ಮಿಣಿ ಪ್ರಯೋಗದಲ್ಲಿ. ಸೊ ನೋಡಿ, ಇದು ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಇಂದ ಇರುತ್ತೆ. ಸೊ ನೋಡಿ, ಇದು ಬೇಕಂದರೆ ನಿಮಗೆ ನೆಕ್ಸ್ಟು ನಾನು ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಬಟ್ ಇವಾಗ ತುಂಬ ಟೈಮ್ ಇದಾಗುತ್ತೆ, ಲೆಂತಿ ಆಗುತ್ತೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಇದು ಮಾಡ್ತಾಯಿದ್ದೀನಿ. ಸೊ ಹೇಳ್ಬಿಡ್ತೀನಿ ನೋಡಿ, ರಾಮನು ರಾವಣನಿಂದ ಕೊಂದನು ಅಂತ ಬರುತ್ತಲ್ವ. ಸೊ ರಾಮನು ಅಂತಕ್ಕಂಥ ಹೂ ಪ್ರಥಮ ಬರುತ್ತೆ, ಇಲ್ಲಿ ಕರ್ತೃಪದ ಹೂ ಬರುತ್ತೆ, ಕರ್ಮಪದ ರಾವಣನು ರಾಮನಿಂದ ಕೊಂದಲ್ಪಟ್ಟನು ಅಂತ ಏನು ಬರುತ್ತೋ ಸೊ ಅಲ್ಲಿ ಕರ್ತೃಪದ ಕರ್ಮಪದ ಎಕ್ಸ್ಚೇಂಜ್ ತಗೊಳುತ್ತೆ ಜಾಗನ. ಸೊ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಅಂತಂದರೆ ನೀವು ಬೇಕಾದ್ರೆ ಕಾಮೆಂಟಲ್ಲಿ ಹಾಕಿ, ಅದನ್ನೇ ಸಪ್ರೇಟಾಗಿ ನಾನು ವೀಡಿಯೋ ಮಾಡಾಕ್ತೀನಿ. ಈಗ ತುಂಬ ಲೆಂತಿ ಇದಾಗುತ್ತೆ, ಸೊ ಅಷ್ಟೊಂದೆಲ್ಲ ಎಕ್ಸ್ಪ್ಲನೇಷನ್ ಕೊಡೋದಕ್ಕಾಗೋದಿಲ್ಲ. ದೇವಾಲಯ ಸಮಾಸದ ವಿಗ್ರಹ ವಾಕ್ಯ ಕೇಳಿದರೆ ದೇವ ಪ್ಲಸ್ ಆಲಯ ದೇವಾಲಯ, ದೇವ ಪ್ಲಸ್ ಆಲಯ ದೇವಾಲಯ, ಆಪ್ಷನ್ ಬಿ. ಸೊ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ 125 ಕ್ವಶನ್ ಅಂತ ಹೇಳ್ಬಿಡ್ತೀವಿ, ಈಗ ಆಲ್ರೆಡಿ ತುಂಬ ಟೈಮ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದು, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹಗಲು ಗನಸು ಈ ಸಮಾಸಕ್ಕೆ ಉದಾಹರಣೆನ ಕೇಳಿದರೆ ಕರ್ಮಧಾರಿ ತತ್ಪುರುಷ ಹಂಶಿ ಸಮಾಸ ದ್ವಂದ್ವ ಸಮಾಸ. ಹಗಲು ಗನಸು ಎಸ್, ಆನ್ಸರ್ ಹಗಲು ಪ್ಲಸ್ ಕನಸು, ಹಗಲು ಗನಸು ತತ್ಪುರುಷ ಸಮಾಸ, ಆಪ್ಷನ್ ಬಿ. ಹಂಶಿ ಸಮಾಸ ಹೆಂಗೆ ಬರುತ್ತೆ, ಕರ್ಮಧಾರಿಯ ಅಂದರೆ ಇಟ್ ಮೀನ್ಸ್ ಹಗಲು ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಸಹ ಇಲ್ಲಿ ಏನಾಗಿರಬೇಕು, ಎಸ್ ಪ್ರಧಾನವಾಗಿರುತ್ತೆ ಮತ್ತು ನಾಮಪದಗಳೇ ಆಗಿರುತ್ತೆ. ಸೊ ಹಗಲು ಗನಸು ಆಪ್ಷನ್ ಬಿ ತತ್ಪುರುಷ ಸಮಾಸ. ಆ್ಯಂಡ್ ನೆಕ್ಸ್ಟು, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವ ಸಮಾಸ ಯಾವುದು ಅಂತ ಕೇಳಿದರೆ ಸೊ ಉತ್ತರ ಪದ. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತೆ. ದ್ವಂದ್ವ ಅಂತ ಹೇಳಿದಾಗ ಎರಡು ಇಟ್ ಮೀನ್ಸ್ ಪೂರ್ವ ಉತ್ತರ ಎರಡೂ ಸಹ ಅರ್ಥ ಪ್ರಧಾನವಾಗಿರುತ್ತೆ. ಆ್ಯಂಡ್ ಗಮಕ ಅಂತ ಬಂದಾಗ ಇಲ್ಲಿ ಬರೋದೇ ಇಲ್ಲ, ಗಮಕ ಅಂತ ಹೇಳಿದಾಗ ಕೃದಂತಗಳು ಬರುತ್ತೆ. ಆ್ಯಂಡ್ ಕರ್ಮಧಾರಿಯ ಸಮಾಸ ಅಂದರೆ ವಿಶೇಷತೆಯಿಂದ ಕೂಡಿರಬೇಕಾಗುತ್ತೆ. ಸೊ ತತ್ಪುರುಷ ಸಮಾಸ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಮೇಲ್ವಾತು ಸಮಾಸದ ವಿಗ್ರಹವಾಕ್ಯ ಕೇಳಿದರೆ ಮೇಲ್ವಾತು, ಮೇಲಿತು ಪ್ಲಸ್ ಮಾತು, ಮೆಲ್ಲನೆ ಪ್ಲಸ್ ಮಾತು, ಮೇಲ್ ಪ್ಲಸ್ ವಾತು, ಮೇಲ್ ಪ್ಲಸ್ ವಾತು ಸೇಮ್ ಇದೆ. ಎಸ್ ಆನ್ಸರ್ ಆಪ್ಷನ್ ಎ ಮೆಲ್ಲಿತು ಪ್ಲಸ್ ಮಾತು, ಆಪ್ಷನ್ ಎ ಮೆಲ್ಲಿತು ಪ್ಲಸ್ ಮಾತು ಮೇಲ್ ಮಾತು. ಎಸ್ ನೆಕ್ಸ್ಟ್ ಕ್ವಶನ್, ಹೆಜ್ಜೇನು ಎನ್ನುವಲ್ಲಿ ಅಡಗಿರುವ ಸಮಾಸ ಯಾವುದು? ಹೆಜ್ಜೇನು, ಹೆಜ್ಜೇನು ಹಿರಿದಾದ ಪ್ಲಸ್ ಜೇನು, ಹೆಜ್ಜೇನು ಕರ್ಮಧಾರಿಯಾಗಿ ಬರುತ್ತೆ. ಸೊ ಅಲ್ಲಿ ವಿಶೇಷತೆಯನ್ನು ಕಾಣ್ತೀವಿ, ಹಿರಿದಾದ ಪ್ಲಸ್ ಜೇನು ಹೆಜ್ಜೇನು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಬೆನ್ನೀರು, ಬೆನ್ನ ಪ್ಲಸ್ ನೀರು, ಬೆನ್ನಿನ ಪ್ಲಸ್ ನೀರು, ಬೆನ್ ಪ್ಲಸ್ ನೀರು, ಬೆಚ್ಚನೆಯ ಪ್ಲಸ್ ನೀರು. ಸೊ ಬೆನ್ನೀರಿಗೆ ಆನ್ಸರು ಬೆಚ್ಚನೆಯ ಪ್ಲಸ್ ನೀರು, ಆಪ್ಷನ್ ಡಿ.
ಎಸ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ನಾಲ್ವಡಿ ಎನ್ನುವುದರ ವಿಗ್ರಹ ವಾಕ್ಯ ಕೇಳಿದರೆ ನಾಲ್ವಡಿ. ಸೊ ಇದು ಬಂದು 4 ಪ್ಲೇಸ್ ಮಾಡಿ ನಾಲ್ವಡಿ. ಸೊ ಇದು ಬಂದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಅಂಕಿಅಂಶಗಳು ಬರ್ತಕ್ಕಂಥದ್ದು ಆಪ್ಷನ್ ಸಿ, 4 ಪ್ಲೇಸ್ ಮಾಡಿ ನಾಲ್ವಡಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪೂರ್ವಪದ ಸಂಖ್ಯಾವಾಚಕ ಉತ್ತರ ಪದ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಯಾವುದು ಅಂತ ಕೇಳಿದರೆ ಎಸ್ ಅಲ್ವಾ. ಪೂರ್ವಪದ ಸಂಖ್ಯೆ ಬಂದರೆ ಅದನ್ನು ನಾವೇನಂತ ಹೇಳ್ತೀವಿ, ದ್ವಿಗು ಸಮಾಸ. ಎಸ್, ದ್ವಿ ಅಂದರೆ 2 ಅಂತ ಹೇಳಿದೆ, 2 ಸಂಖ್ಯೆಗೆ ಸಂಬಂಧಪಟ್ಟಂಥದ್ದು. ಸೊ ದ್ವಿಗು ಸಮಾಸ ಸಂಖ್ಯಾವಾಚಕ ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸಿಡಿಮದ್ದು ಎನ್ನುವಲ್ಲಿ ಅಡಗಿರುವ ಸಮಾಸ ಯಾವುದು? ಸಿಡಿಮದ್ದು, ಸಿಡಿದ ಪ್ಲೇಸ್ ಮದ್ದು. ಸೊ ಸಿಡಿದ ಮೀನ್ಸ್ ಇಲ್ಲಿ ಕ್ರಿಯೆ ಆಗುತ್ತೆ. ಸೊ ಕ್ರಿಯೆ ಅಂತ ಹೇಳಿದ್ರಲ್ಲಿ ಕೃದಂತ ಬರುತ್ತೆ. ಕೃದಂತ ಮೀನ್ಸ್ ಗಮಕ, ಆಪ್ಷನ್ ಬಿ. ಸೊ ದ್ವಿಗು ಅಂತ ಹೇಳಿದ್ರೆ ಸಂಖ್ಯೆ ಬರಬೇಕು. ಸೊ ಬರೋದಿಲ್ಲ. ಆ್ಯಂಡ್ ಸಕರ್ಮಕದ ಇದು ಬರೋದಿಲ್ಲ. ಆ್ಯಂಡ್ ತತ್ಪುರುಷನು ಬರೋದಿಲ್ಲ. ಆಪ್ಷನ್ ಬಿ ಗಮಕ ಸಮಾಸ. ಸಿಡಿ ಮದ್ದು, ಸಿಡಿದ ಪ್ಲೇಸ್ ಮದ್ದು. ಸಿಡಿದ ಮೀನ್ಸ್ ಅಲ್ಲಿ ಕ್ರಿಯೆ ಆಗುತ್ತೆ. ಇಟ್ ಮೀನ್ಸ್ ನಾವು ಹೇಳ್ತೀವಿ ಗಮಕ ಸಮಾಸ ಅಂತ ಅಂದರೆ ಏನಂತ ಹೇಳಿದರೆ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತ. ಕೃದಂತ ಮೀನ್ಸ್ ಕ್ರಿಯಾಪದ. ಸಿಡಿದ ಅನ್ನೋದು ಕ್ರಿಯಾಪದ ಆಗುತ್ತೆ. ಆಪ್ಷನ್ ಬಿ ಗಮಕ ಸಮಾಸ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪೂರ್ವಪದ ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರದ ನಾಮಪದದೊಡನೆ ಕೂಡಿಯಾಗುವ ಸಮಾಸ ಯಾವುದು? ಪೂರ್ವಪದ ಎಸ್, ನಾವೀಗ ಹೇಳಿದ್ವಲ್ಲ ಗಮಕ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಅಂಶಾಂಶಿ ಸಂಬಂಧದಿಂದ ಆಗುವಂಥ ಸಮಾಸ ಯಾವುದು? ಎಸ್, ಅಂಶಿ ಅಲ್ಲೇ ಕೊಟ್ಟಿದ್ದಾರೆ. ಅಂಶ ಸಮಾಸವನ್ನು ಅಂಶಾಂಶಿ ಸಂಬಂಧದಿಂದ ಆಗ್ತಕ್ಕಂಥ ಒಂದು ಸಮಾಸ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹಿಂದಲೆ. ಎಸ್, ತಲೆಯ ಪ್ಲೇಸ್ ಹಿಂದು. ಹಿಂದಲೆ ತಲೆಯ ಪ್ಲೇಸ್ ಹಿಂದು. ತಲೆಯ ಪ್ಲೇಸ್ ಹಿಂದು. ಹಿಂದಲೆ ಅಂಶಿ ಸಮಾಸಕ್ಕೆ ಉದಾಹರಣೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕೆಳದುಟಿ ಎನ್ನುವಲ್ಲಿ ಇರ್ತಕ್ಕಂಥದ್ದು ತುಟಿಯ ಪ್ಲೇಸ್ ಕೆಳಗೆ. ಕೆಳತುಟಿ. ಎಸ್, ಅಂಶಿ ಸಮಾಸ ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿರುವ ಸಮಾಸ ಯಾವುದು ಅಂತ ಕೇಳಿದರೆ ತತ್ಪುರುಷ, ಗಮಕ, ಅಂಶಿ, ದ್ವಂದ್ವ. ಎಸ್, ನಮ್ಗೆ ಗೊತ್ತಿದೆ ಎಲ್ಲ ಪದಗಳ ಅರ್ಥಗಳು ಅಂತ ಹೇಳಿದಾಗ ದ್ವಂದ್ವ ಸಮಾಸ. ಸೊ ಅಲ್ವಾ. ಎಸ್, ಸಿ ಹಂಸಿ ಅಲ್ಲ, ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿರ್ತಕ್ಕಂಥದ್ದು ದ್ವಂದ್ವ ಸಮಾಸ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸೊ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಇತರೇತರ ಯೋಗ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಕೇಳಿದರೆ ಬಟ್ ಇದರ ಎಕ್ಸ್ಪ್ಲನೇಷನ್ ಕೇಳಬೇಡಿ. ಇತರೇತರ ಯೋಗ ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ಸೊ ಆಪ್ಷನ್ ಡಿ, ಕುರಿತು ರಗರತಗಳು ಅಂತಕ್ಕಂಥದ್ದು. ಇದು ಇತರೇತರ ಯೋಗ ದ್ವಂದ್ವ ಸಮಾಸ ಅಂತ ಎಲ್ಲ ಒಂದು ಕ್ವಶನ್ ಸಿಕ್ಕಿದೆ ಇದು. ಸೊ ಹಾಕಿದ್ದೀನಿ, ಇಲ್ಲೆಲ್ಲ ಕೇಳಿದ್ರೆ ಎಕ್ಸಾಮ್ಗೆ ನಿಮಗೆ ಆನ್ಸರ್ ಡಿ ಅಂತ ಮಾಡ್ಕೊಳ್ಳಿ. ದ್ವಂದ್ವ ಸಮಾಸ ಅಂತ ಹೇಳಿದಾಗ ಕೆರೆ, ಕಟ್ಟೆ, ಬಾವಿ, ಸೂರ್ಯಚಂದ್ರ, ನಕ್ಷತ್ರ, ಗಿಡ, ಮರ, ಬೆಳೆ 3 ಆಗುತ್ತೆ. ಬಟ್ ಇತರೇತರ ಯೋಗ ದ್ವಂದ್ವ ಅಂತ ಯಾವುದೋ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಕುರಿತರಗರತಗಳು ಅಂತಕ್ಕಂಥದ್ದು. ಸೊ ಎಕ್ಸ್ಪ್ಲೇಷನ್ ಕೇಳಬೇಡಿ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ, ಅನ್ಯ ಪದಾರ್ಥ ಪ್ರಧಾನವಾದಂಥ ಸಮಾಸ ಯಾವುದು ಅಂತ ಕೇಳಿದೆ. ಅನ್ಯ ಪದ ಪ್ರಧಾನವಾದಂಥ ಸಮಾಸ ಯಾವುದು? ಅಂಶಿ, ದ್ವಂದ್ವ, ದ್ವಿಗು, ಬಹಿರಿ ಸಮಾಸ ಅಂತ ಹೇಳಿದ್ದಾರೆ. ಎಸ್, ಆನ್ಸರ್ ಬಂದು ಅನ್ಯ ಪದ ಪ್ರಧಾನವಾಗಿದ್ದು ಅದನ್ನು ಬಹಿರಿ ಸಮಾಸ ಅಂತ ಹೇಳ್ತೀವಿ. ಸೊ ಇದು ನಿಮಗೂ ಗೊತ್ತಿರುತ್ತೆ, ಯಾಕಂದರೆ ಮುಕ್ಕಣ್ಣ ಅಂತ ಕೊಡ್ತಾರೆ. ಬಟ್ ಅದರ ಒಳಾರ್ಥನ ಬೇರೆ ಇರುತ್ತೆ. ಸೊ 3 ಕಣ್ಣುಳ್ಳವಳು ಅಥವಾ ಉಣ್ಣವರು ಅಥವಾ 4 ಮುಖವನ್ನು ಉಳ್ಳತಕ್ಕಂಥವ್ರು. ಸೊ ಈ ಥರ ನಮ್ಗೆ ಬರುತ್ತೆ. ಹಾಗಾಗಿ ಅನ್ಯ ಪದ ಪ್ರಧಾನವಾಗಿರ್ತಕ್ಕಂಥದ್ದು ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹಣೆಗಣ್ಣ ಎನ್ನುವುದರ ವಿಗ್ರಹ ವಾಕ್ಯವನ್ನು ಕೇಳಿದರೆ ಹಣೆಯಲ್ಲಿ ಕಣ್ಣುಳ್ಳವ. ಎಸ್, ಇದು ನಮ್ಗೆ ಗೊತ್ತಿದೆ. ಸೊ ಬಹಿರಿ ಸಮಾಸಕ್ಕೆ ಉದಾಹರಣೆ ಹಣೆಯಲ್ಲಿ ಕಣ್ಣುಳ್ಳವರು ಯಾರು? ಅವರೇನೆ ಹಣೆಗಣ್ಣವ ಅಂತ ಹೇಳ್ತೀವಿ, ಹಣೆಗಣ್ಣ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆನ್ಸರ್ ಬಂದು ಎಸ್, ಹಣೆಯಲ್ಲಿ ಕಣ್ಣುಳ್ಳವ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮೈ ದಡವಿ ಎನ್ನುವಲ್ಲಿ ಅಡಗಿರುವಂಥ ಸಮಾಸ ಯಾವುದು ಅಂತ ಕೇಳಿದರೆ ಮೈಯನ್ನು ಪ್ಲೇಸ್ ದಡವಿ, ಮೈ ದಡವಿ. ಎಸ್, ಹಣ್ಣು ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಮೈಯನ್ನು ಪ್ಲೇಸ್ ತಡವಿ ಅಂತಕ್ಕಂಥ ಒಂದು ಕ್ರಿಯೆಗೆ ಬರ್ತಕ್ಕಂಥದ್ದು ಆಪ್ಷನ್ ಡಿ, ಕ್ರಿಯಾ ಸಮಾಸ. ಮೈಯನ್ನು ಪ್ಲೇಸ್ ದಡವಿ, ಮೈ ದಡವಿ ಕ್ರಿಯಾ ಸಮಾಸಕ್ಕೆ ಒಂದು ಉದಾಹರಣೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕಂಗೆಡು ಎನ್ನುವುದರ ವಿಗ್ರಹ ರೂಪ ಕೇಳಿದರೆ
ಕಣ್ ಪ್ಲಸ್ ಕಡು, ಕಣ್ಣಿನಿಂದ ಪ್ಲಸ್ ಕೆಡು, ಕಣ್ಣು ಪ್ಲಸ್ ಕೆಡು, ಕಣ್ಣಲ್ಲಿ ಪ್ಲಸ್ ಕೆಡು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಹೇಸ್ ಆಪ್ಷನ್ ಬಿ. ಹೇಸ್ ಆನ್ಸರ್ ಬಂದು ಆಪ್ಷನ್ ಬಿ, ಕಣ್ಣಿನಿಂದ ಪ್ಲಸ್ ಕೆಡು, ಕಂಗೆಡು. ನೆಕ್ಸ್ಟ್ ಹರಿಸಮಾಸ ಅಂದರೆ ಏನು ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತೇ ಹರಿಸಮಾಸ ಅಂತ ಹೇಳಿದ್ರೆ ಕನ್ನಡ ಮತ್ತು ಸಂಸ್ಕೃತ ಪದಗಳು ಕೂಡಿಯಾಗಿರ್ತಕ್ಕಂಥ ಸಮಾಸವನ್ನು ಹರಿಸಮಾಸ ಅಂತ ಹೇಳ್ತೀವಿ. ಆಪ್ಷನ್ ಬಿ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹರಿಸಮಾಸಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಮಂಗಳಾರತಿ. ಕನ್ನಡ ಮತ್ತು ಸಂಸ್ಕೃತ ವರ್ಡ್ ಮಿಕ್ಸ್ ಆಗಿರ್ತಕ್ಕಂಥದ್ದು ಮಂಗಳಾರತಿ. ಇದು ಸುಮಾರು ಸರಿ ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್. ನೆಕ್ಸ್ಟು ಕೃದಂತಗಳು ಹೀಗೆ ಆಗುತ್ತವೆ ಅಂತ ಕೇಳಿದ್ರೆ, ಕೃದಂತ ಅಂತ ಹೇಳಿದಾಗ ಇಲ್ಲಿ ಕ್ರಿಯಾಪದ ಬರಬೇಕು ಮೇಯ್ನಾಗಿ. ಸೊ ನಾಮ ಪ್ರಕೃತಿ ಬರೋದಿಲ್ಲ. ಆ್ಯಂಡ್ ಕ್ರಿಯಾ ಪ್ರಕೃತಿ ಪ್ಲಸ್ ಕೃತ್ ಪ್ರತ್ಯಯ ಸೇರೋದನ್ನು ಕ್ರಿಯಾ ಪ್ರಕೃತಿ ಅಂತ ಹೇಳ್ತೀವಿ. ಆಪ್ಷನ್ ಸಿ. ಕೃತ್ ಪ್ರತ್ಯಯ ಕೃದಂತದಲ್ಲಿ ಬರ್ತಕ್ಕಂಥದ್ದೇ ಕ್ರಿಯಾ ಪ್ರಕೃತಿ ಮತ್ತು ಕೃತ್ ಪ್ರತ್ಯಯ ಅಂತಕ್ಕಂಥ ಸೇರಿಕೊಂಡಾಗ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಹರಿಸಮಾಸದ ದೋಷವಿಲ್ಲದ ಸಮಾಸಗಳು ಯಾವುದು ಅಂತ ಕೇಳಿದರೆ, ತತ್ಪುರುಷ ಸಮಾಸ, ತತ್ಪುರುಷ ಗಮಕ, ಗಮಕ ಕ್ರಿಯಾ, ಕ್ರಿಯಾಹಂಶಿ, ಗಮಕ ದ್ವಿಗು. ಸೊ ಏನು 8 ಸಮಾಸಗಳಿದ್ದಾವೆ. ಅದರಲ್ಲಿ ಹರಿಸಮಾಸದ ಒಂದು ದೋಷ ಇಲ್ಲದೇ ಇರತಕ್ಕಂಥ ಸಮಾಸ ಅದು ಅಂತ ಕೊಟ್ಟಿದ್ದಾರೆ. ಇದೊಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಇದು ರೇರ್ ಕ್ವಶನು. ಸೊ ಅಷ್ಟಾಗಿ ಎಲ್ಲೂ ಸಿಕ್ಕಿಲ್ಲ ಈ ಕ್ವಶನು. ಆನ್ಸರ್ ಬಂದು ಗಮಕ ಮತ್ತು ಕ್ರಿಯಾ ಏನಿದೆ, ಸೊ ಆಪ್ಷನ್ ಬಿ. ಇಲ್ಲಿ ಹರಿಸಮಾಸ ಒಂದು ಕಂಡು ಬರೋದಿಲ್ವಂತೆ. ಗಮಕ ಮತ್ತು ಕ್ರಿಯಾ ಸಮಾಸದಲ್ಲಿ ಜಾಸ್ತಿ ಹರಿಸಮಾಸ ಕಂಡು ಬರೋದಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಎಸ್, ಕೃದಂತಗಳಲ್ಲಿರುವ ವಿಧಗಳು ಯಾವುದು ಅಂತ ಕೇಳಿದರೆ, ಕೃದಂತಗಳಲ್ಲಿ 2, 3, 4, 5 ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತೇ ಕೃದಂತ ಅಂತ ಹೇಳಿದರೆ ಕೃದಂತ ನಾಮಪದ, ಭಾವನಾಮ ಮತ್ತು ಅವ್ಯಯ. ಸೊ 3 ಬರ್ತಕ್ಕಂಥದ್ದು. ನಾಮಪದ ಕೃದಂತ ನಾಮ ಅಂತ ಹೇಳ್ತೀವಿ, ಕೃದಂತ ಭಾವನಾಮ ಹೇಳ್ತೀವಿ, ಕೃದಂತ ಅವ್ಯಯ ಹೇಳ್ತೀವಿ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ 3. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವರ್ತಮಾನ ಕೃದಂತಕ್ಕೆ ಉದಾಹರಣೆಯನ್ನು ಕೇಳಿದರೆ, ವರ್ತಮಾನ ಅಂತ ಹೇಳಿದಾಗ ನಮಗೆ ಅಲ್ಲಿ ಬರ್ತಕ್ಕಂಥದ್ದು ಹುತ್ತು ಅಂತಕ್ಕಂಥದ್ದು ಪ್ರತ್ಯಯ ಬರಬೇಕು. ಸೊ ಹಾಗಾಗಿ ನಾವು ಹುತ್ತು ಅಂತ ಎಲ್ಲಿದೆ ನೋಡಿಕೊಂಡಾಗ ನಾವು ಹುತ್ತು, ತಿನ್ನುತ್ತಾ, ಹುತ್ತು ತಿನ್ನುತ್ತಾ. ಆಪ್ಷನ್ ಸಿ ಕೃದಂತ, ವರ್ತಮಾನ ಕೃದಂತ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಭೂತ ಕೃದಂತಕ್ಕೆ ಉದಾಹರಣೆ ಕೇಳಿದರೆ, ಭೂತ ಅಂತ ಹೇಳಿದಾಗ ಇಲ್ಲಿ ದಾ ಬರಬೇಕಲ್ವಾ. ಸೊ ದಾ ಅಂತ ಹೇಳಿದಾಗ ಬರೆ ಯುವ ಬರೋದಿಲ್ಲ. ಬರೆ ಎದ ಅಂತ ಹೇಳಿದಾಗ ಅಲ್ಲಿ ನಿಷೇಧ ಬರುತ್ತೆ. ಬರೆದ. ಆಪ್ಷನ್ ಸಿ ಬರೆದ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಇದರಲ್ಲಿ ಒಂದು ನಿಷೇಧ ಕೃದಂತವಾಗಿದೆ ಅಂತ ಕೇಳಿದ್ರೆ, ನಿಷೇಧ ಅಂತ ಹೇಳಿದಾಗ ಇಲ್ಲಿ ಕ್ರಿಯೆ ನಡೆಯೋದಿಲ್ಲ. ಮಾಡುವ ಬರೋದಿಲ್ಲ, ಮಾಡಿದ ಬರೋದಿಲ್ಲ, ಮಾಡುತ್ತಾ ಬರೋದಿಲ್ಲ, ಮಾಡದ. ಆಪ್ಷನ್ ಡಿ ಮಾಡದ, ನಿಷೇಧ. ಆ್ಯಂಡ್ ನೆಕ್ಸ್ಟು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಕೇಳಿದರೆ, ಕೃದಂತ ಭಾವನಾಮ ಬೆಳೆ, ಬಿಡು, ಕಿಡು, ಮೆರೆತ. ಎಸ್ ಮೆರೆತ, ಇಟ್ ಮೀನ್ಸ್ ಮೆರೆಯುವುದರ ಭಾವ ಮೆರೆತ ಅಂತ ಹೇಳ್ತೀವಿ. ಮೆರೆತ. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟು ಕೃದಂತ ಅವ್ಯಯಕ್ಕೆ ಉದಾಹರಣೆ ಕೇಳಿದರೆ, ಬರು, ಬರಲು, ಬರುವ, ಬಾರದ. ಸೊ ಬಾರದ ಬರೋದಿಲ್ಲ, ಬರು ಬರೋದಿಲ್ಲ. ಆ್ಯಂಡ್ ನಾವು ನೋಡ್ತಾ ಹೋದಾಗ ಆನ್ಸರು ಬರು, ಬರಲು, ಬರುವ. ಸೊ ಬರುವ ಅಂತಕ್ಕಂಥದ್ದು. ಆ್ಯಂಡ್ ಬರಲು, ಬರು ಬರೋದಿಲ್ಲ, ಬರಲು. ನೀವು ನೋಡಿರ್ಬೋದು ಕೃದಂತ ಅವ್ಯಯಲ್ಲಿ ನಿಮ್ಮ ಹತ್ರ ಇದರ ಲಿಸ್ಟ್ ಇದೆ, ಒಂದ್ಸರಿ ನೋಡ್ಕೊಳ್ಳಿ. ಸೊ ಅಲ್ಲಿ ಬರ್ತಕ್ಕಂಥದ್ದು ಬರಲು ಅಂತಕ್ಕಂಥದ್ದು ಈ ಒಂದು ಕೃದಂತ ಅವ್ಯಯಕ್ಕೆ ಬರ್ತಕ್ಕಂಥ ಒಂದು ವರ್ಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಾಗ, ಸೊ ಬರಲು, ಉಣ್ಣಲು, ನೋಡದೆ, ಕಾಡುತ್ತಾ. ಸೊ ಈ ಥರ ಎಲ್ಲ ಬರುತ್ತೆ. ಕನ್ನಡವನ್ನು ಬಲ್ಲವನು ಎನ್ನುವ ಅರ್ಥದಲ್ಲಿ ಬರುವ ತದ್ದಿತಾಂತ ಪ್ರತ್ಯಯವನ್ನು ಕೇಳಿದರೆ, ಕನ್ನಡವನ್ನು ಬಲ್ಲವನು ಕನ್ನಡಿಗ. ಈಗ ಕನ್ನಡಿಗ ಅಂತ ಹೇಳ್ತೀವಿ. ಸೊ ಕನ್ನಡಿಗ ಈಗ. ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹಣವನ್ನು ಉಳ್ಳವನು ಹಣಗಾರ ಹೇಳ್ತೀವಿ. ಹಣಕಾರ, ಹಣವಂತ, ಹಣ ಅಡಿಗ ಅಂತ ಹೇಳಿಲ್ಲ. ಸೊ ಹಣವನ್ನು ಉಳ್ಳವನ ಹಣವಂತ ಅಂತ ಹೇಳ್ತೀವಿ. ಸೊ ಹಾಗೆ ಆಪ್ಷನ್ ಸಿ. ಒಕ್ಕಲಗಿತ್ತಿ ಎನ್ನುವಲ್ಲಿ ಬಂದಿರುವ ತದ್ದಿತಾಂತ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ಒಕ್ಕಲಗಿತ್ತಿಗೆ ಇತ್ತಿ ಗಿತ್ತಿ 2 ಕೊಟ್ಟಿದ್ದಾರೆ. ಸೊ ಇದು ಬರೋದಿಲ್ಲ. ಒಕ್ಕಲಗಿತ್ತಿ ಅಂತ ಹೇಳಿದಾಗ ಒಕ್ಕಲ ಅಂತಕ್ಕಂಥದ್ದು, ಒಕ್ಕಲಿಗ ಅಂತಕ್ಕಂಥದ್ದು ಒಂದು ವರ್ಡು ಒಕ್ಕಲಿಗ. ಸೊ ಗಾ ಅಂತಕ್ಕಂಥದ್ದು ವರ್ಡಲ್ಲೇ ಬಂದಿರುತ್ತೆ. ಸೊ ಇಲ್ಲಿ ನಾವೇನು ಸೇರಿಸ್ಕೊಳುತ್ತೆ, ಇಲ್ಲಿ
ಈ ಅಂತಕ್ಕಂಥದ್ದು ಸೇರ್ಪಡೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಇತ್ತಿ ಅಂತಕ್ಕಂಥದ್ದು ಬರುತ್ತೆ. ಆಪ್ಷನ್ ಎ ಇತ್ತಿ. ಒಕ್ಕಲಿಗ ಅಂತಕ್ಕಂಥದ್ದು ಮೊದಲೇ ಇರ್ತಕ್ಕಂಥ ಒಂದು ವರ್ಡು. ಸೊ ಗಾ ಅಜ್ಜಲೇ ಇರುತ್ತೆ, ಗಾ ಬರೋದಿಲ್ಲ. ಸೊ ಇತ್ತಿ ಅಂತಕ್ಕಂಥ ಒಂದು ಪ್ರತ್ಯಯ ಅಲ್ಲಿ ಆ್ಯಡ್ ಆಗುತ್ತೆ. ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕಿವುಡ ಎನ್ನುವುದರ ತದ್ದಿತಂತ ಭಾವನಾಮ ಯಾವುದು ಅಂತ ಕೇಳಿದರೆ, ಕಿವುಡ ಅನ್ನೋದಕ್ಕೆ ಕಿವುಡು ಅಂತ ಹೇಳ್ತೀವಿ. ಸೊ ಕಿವುಡು ಅಂತಕ್ಕಂಥ ಒಂದು ಭಾವನಾಮ ಆಗಿರುತ್ತೆ. ನೆಕ್ಸ್ಟ್ ಗೌಡಿಕೆ ಎನ್ನುವುದು ಏನು ಅಂತ ಕೇಳಿದರೆ, ಗೌಡಿಕೆ ಅಂತ ಹೇಳಿದ್ರೆ ಇದು ನಾಮಪದ ಬರೋದಿಲ್ಲ ಆ್ಯಂಡ್ ತದ್ದಿತಂತ ಅವ್ಯಯ ಬರೋದಿಲ್ಲ. ಇದು ತದ್ದಿತಂತ ಭಾವನಾಮ. ಗೌಡಿಕೆ ಅಂತಕ್ಕಂಥದ್ದು ತದ್ದಿತಂತ ಭಾವನಾಮಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕುಂಬಾರ ಎನ್ನುವಾಗ ಆರ್ ಪ್ರತ್ಯಯ ಈ ಅರ್ಥದಲ್ಲಿ ಬಂದೆ ಅಂತ ಹೇಳಿದರೆ, ಕುಂಬಾರ ಅಂತ ಹೇಳಿದಾಗ ಕುಂಭವನ್ನು ಇಟ್ ಮೀನ್ಸ್ ಮಡಿಕೆಯನ್ನು ಮಾಡೋಣ, ಒಡೆಯೋಣ, ಒಣಗಿಸೋಣ ಏನು ಅಂತ ಕೇಳಿದರೆ, ಸೊ ಆರ್ ಅಂತ ಹೇಳಿದ್ರೆ ಕುಂಬಾರ ಅಂತ ಹೇಳಿದ್ರೆ ಕುಂಭ ಮಡಿಕೆಯನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ, ಕುಂಭವನ್ನು ಮಾಡುವವನ್ನ ನಾವು ಕುಂಬಾರ ಅಂತ ಹೇಳ್ತೀವಿ. ನೆಕ್ಸ್ಟ್ ಇವುಗಳಲ್ಲಿ ಒಂದು ತದ್ದಿತಾಂತ ಅವ್ಯಯದ ಪ್ರತ್ಯಯವಾಗಿದೆ ಅಂತ ಹೇಳಿದೆ. ಇವುಗಳಲ್ಲಿ ಒಂದು ತದ್ದಿತಾಂತ ಅವ್ಯಯದ ಪ್ರತ್ಯಯವಾಗಿದೆ. ಸೊ ತದ್ದಿತಾಂತ ಅವ್ಯಯಗಳು ಯಾವ್ದು ಬರುತ್ತೆ ಅಂತ ನೋಡಿದಾಗ, ಸೊ ಅಂತೆ, ಓಲ್ ಬರ್ಬೋದು, ತನಕ ಬರ್ಬೋದು, ವರೆಗೆ, ಮಟ್ಟಿಗೆ, ಗೋಸ್ಕರ, ಇಂಥ, ಆಗಿ, ಈ ಥರ ಎಲ್ಲ ಬರುತ್ತೆ. ಸೊ ಈಕೆ, ಅಡಿಗ, ಅನೆಯ ಇದು ಬರೋದಿಲ್ಲ. ಆಗಿ ಅಂತಕ್ಕಂಥದ್ದು ಬರುತ್ತೆ. ಸೊ ನನಗಾಗಿ, ಅವನಿಗಾಗಿ, ಸೊ ಈ ಥರ ಬರೋದು. ಆನ್ಸರ್ ಬಂದು ಆಪ್ಷನ್ ಡಿ. ತದ್ದಿತಾಂತ ಅವ್ಯಯ ಪ್ರತ್ಯಯ ಬಂದು ಆಪ್ಷನ್ ಡಿ ಆಗಿ. ಆ್ಯಂಡ್ ನೆಕ್ಸ್ಟ್ ಮನೆಯ ತನಕ ಎನ್ನುವುದು ಏನು ಅಂತ ಕೇಳಿದರೆ, ಮನೆಯ ತನಕ, ತನಕ ಮೀನ್ಸ್ ಇದು ಸಹ ತದ್ದಿತಂತ ಅವ್ಯಯಕ್ಕೆ ಬರ್ತಕ್ಕಂಥದ್ದು. ತನಕ, ಗೋಸ್ಕರ, ಮಟ್ಟಿಗೆ, ಇಂಥ ಇವೆಲ್ಲ ಬಂದು ತದ್ದಿತಂತ ಅವ್ಯಯ. ಸೊ ಆಪ್ಷನ್ ತದ್ದಿತಂತ ಅವ್ಯಯ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟು ಸಲುವಾಗಿ ಎನ್ನುವುದು ಏನು ಅಂತ ಕೇಳಿದರೆ, ತದ್ದಿತಂತ ಅವ್ಯಯ ಪ್ರತ್ಯಯ. ಸೊ ಇದು ಸಹ ಸೇಮ್ ಸಲುವಾಗಿ, ಗಾಗಿ, ಆಗಿ ಅಂತ ಬಂದಿದೆ ನೋಡಿ. ಸೊ ಹಾಗೆ ಅಂತಕ್ಕಂಥದ್ದು ತದ್ದಿತಂತ ಅವ್ಯಯಕ್ಕೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ ತದ್ದಿತಂತ ಅವ್ಯಯದ ಪ್ರತ್ಯಯ ಆಗುತ್ತೆ. ಎಸ್, ಆಪ್ಷನ್ ಎ. ಆ್ಯಂಡ್ ಲಾಸ್ಟು ಅವ್ಯಯವೆಂದರೆ ಏನು ಅಂತ ಕೇಳಿದರೆ, ಅವ್ಯಯ ಅಂತ ಹೇಳಿದಾಗ ಇಲ್ಲಿ ರೂಪ ವ್ಯತ್ಯಾಸಗೊಳ್ಳದಿರುವುದು, ಲಿಂಗ ಬದಲಾವಣೆಗೊಳ್ಳುವುದು, ವಚನ ವ್ಯತ್ಯಾಸ ಪಡೆಯುವುದು, ವಿಭಕ್ತಿ ಪ್ರತ್ಯಯ ಸೇರಿ ಪದವಾಗುವುದು ಅಂತ ಹೇಳಿದರೆ, ಹೇಳಿ ಲಾಸ್ಟು. ಅವ್ಯಯವೆಂದರೆ ಇಲ್ಲಿ ಆನ್ಸರ್ ಎ, ರೂಪ ವ್ಯತ್ಯಾಸಗೊಳ್ಳದಿರುವುದು. ಇಟ್ ಮೀನ್ಸ್ ಇಲ್ಲಿ ಲಿಂಗ ಬದಲಾವಣೆಗೊಳ್ಳುವುದು ಅಂತ ಕೊಟ್ಟಿದ್ದಾರೆ. ಸೊ ಅವ್ಯಯ ಅಂತ ಹೇಳಿದಾಗ ಅಲ್ಲಿ ಒಂದು ಅವ್ಯಯ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ ಅವ್ಯಯದಲ್ಲಿ. ಸೊ ಏನು ಹೊರಡಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬೇರೆ ಒಂದು ಕಾಲಸೂಚಕ ಪ್ರತ್ಯಯ ಆಗಿರ್ಬೋದು, ಬೇರೆ ಒಂದು ಅಖ್ಯಾತ ಪ್ರತ್ಯಯಗಳನ್ನ ಸೇರಿಸ್ಕೊಳ್ತೀವಿ. ಬಟ್ ಅವ್ಯಯ ಅಂತ ಹೇಳಿದಾಗ ಅಲ್ಲಿ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಸೊಗಸಾಗಿ ಎನ್ನುವುದು ಅನುಕರಣ ವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಸಾಮಾನ್ಯ ಅವ್ಯಯ. ಸೊ ಹೇಳಿದಾಗ ಅವ್ಯಯ ಅಂತ ಹೇಳಿದ್ವಲ್ಲ, ಸೊ ಅಲ್ಲಿ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಸೊಗಸಾಗಿ ಅಂತಕ್ಕಂಥದ್ದು ಆಪ್ಷನ್ ಡಿ ಸಾಮಾನ್ಯ ಅವ್ಯಯ ಆಗಿರುತ್ತೆ. ಆಪ್ಷನ್ ಡಿ. ಎಸ್ ಫ್ರೆಂಡ್ಸ್, ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಫಾಸ್ಟ್ ಆಯಿತು, ಬಟ್ ತುಂಬ ಲೆಂತಿ ಕ್ವಶನ್ಸ್ಗಳು ಇದ್ವಲ್ಲ. ಸೊ ಹಾಗಾಗಿ ಪಾಪ ಕೆಲವರೆಲ್ಲ ಫಾಸ್ಟ್ ಮಾಡಿರ್ತಾರೆ, ಕೆಲವರು ಸ್ಲೋ ಮಾಡಿರ್ತಾರೆ, ಏನು ಮಾಡೋದಕ್ಕಾಗೋದಿಲ್ಲ. ಎಸ್, ಥ್ಯಾಂಕ್ ಯು.